ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿಸೆಂಬರ್ 9ನೇ ತಾರೀಕು. ಏನಪ್ಪಾ ಇವತ್ತಿನ ವಿಶೇಷ ಹೇಳಿ ಕೇಳ್ತೀರಾ? ಒಂದು ವಿಶೇಷ ಇದ್ದು, ಅದಕ್ಕೆ ಇವತ್ತು ನಾ ಇಲ್ಲಿಗೆ ಬಂದಿರೋದು. ಒಂದು ಕಟ್ಟಡದ ಗೋಡೆ ಕಟ್ಟಲೆ ಹೆಂಗ್ ಒಂದ್ರ ಪಕ್ಕ ಒಂದು ಇಟ್ಟಿಗೆ, ಒಂದ್ರ ಮೇಲೊಂದು ಇಟ್ಟಿಗೆ ಇಟ್ರೆ ಆ ಗೋಡೆ ಭದ್ರ ಆಗ್ತಿಲ್ಯೋ, ಅದನ್ನು ಒಂದೆಡೆ ಬೆಸೆದಿಟ್ಕೊಳ್ಳಲೆ, ಗಟ್ಟಿಯಾಗಿಸಲೆ, ಅಥವಾ ಇಡೀ ಬಿಲ್ಡಿಂಗಿನ ಭಾರ ತಡೆಯಲೆ ಹೆಂಗೆ ಸಿಮೆಂಟು, ಮರಳು, ನೀರು ಎಲ್ಲ ಹಾಕಕ್ಕಾಗ್ತೋ, ಅದೇ ತರ ಒಂದು ಹೆಣ್ಣು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ, ಅಮ್ಮನಾಗಿ ಎಲ್ಲ ಈ ವಿವಿಧ ರೂಪದಲ್ಲಿ ಈ ಮನೆಯ ಗಂಡಸರೆಲ್ಲ ಇಟ್ಟಿಗೆ ತರ ಇದೆ. ಈ ಗಂಡಸರನ್ನ ಅವರು ಪ್ರೀತಿಯಲ್ಲಿ ಬಂಧಿಸಿಟ್ಟು ಬೆಸೆದು ಈ ನಮ್ಮ ಮನೆ ಅಥವಾ ಈ ಸಂಸಾರ ಎಂಬ ಇದನ್ನ ಭದ್ರ ಮಾಡ್ತಾ, ಗಟ್ಟಿ ಮಾಡ್ತಾ, ನಮ್ಮ ಮಹಾಬಲ ಕುಟುಂಬದ ಗಂಡಸರ ಅದೃಷ್ಟವೋ, ಅಜ್ಜೆಯನ್ನ ಪುಣ್ಯ, ಅಥವಾ ನಮ್ಮ ಕಾಲಕ್ಕೆ ನಡೀತಾ ಬರ ದೇವತಾ ಕಾರ್ಯಗಳಾಗಿರೋವು, ಇದರೆಲ್ಲದರ ಫಲವೋ, ನಮ್ಮ ಮನೆಯಿಂದ ಹೋದ ಹೆಣ್ಮಕ್ಳಾಗ್ಲಿ, ಅಥವಾ ನಮ್ಮ ಮನೆ ಬೆಳಗಲು ಬೇರೆಡೆಯಿಂದ ಬಂದಿರೋ ಹೆಣ್ಮಕ್ಳಾಗ್ಲಿ, ಪ್ರತಿಯೊಬ್ರು ನಮ್ಮನೆ ಎಲ್ಲ ಗಂಡಸರನ್ನು ಅವರ ಪ್ರೀತಿಯಿಂದ ಬೆಸೆದು ಒಂದೆಡೆ ಜೋಡಿಸಿ ಈ ಬೃಹತ್ ಕುಟುಂಬವನ್ನ ಇಷ್ಟು ಗಟ್ಟಿಯಾಗಿ ಭದ್ರವಾಗಿಟ್ಟಿದ್ದ. ಇಂತಹ ಈ ಹೆಣ್ಣುಮಕ್ಕಳಲ್ಲಿ ಒಬ್ಬಳದ್ದು ಇವತ್ತು ಜನ್ಮದಿನ. ಬರೇ ಜನ್ಮದಿನ ಅಲ್ಲ, 100 ಕಾಲ ಬಾಳು ಬದುಕಬೇಕಾದ ಅವಳ ಬದುಕಿನಲ್ಲಿ 40ರ ಘಟ್ಟ ದಾಟಿದ್ದು, 40ನೇ ಜನ್ಮದಿನ ಅದರದ್ದು. ಈ ಸಂದರ್ಭದಲ್ಲಿ ಅದರ ಈ 40 ವರ್ಷಗಳು ಹೇಗೆ ಕಳೀತು, ಅದರ ಬಾಲ್ಯದ ನೆನಪುಗಳು, ಅದರ ಜೀವನ, ಇದನ್ನೆಲ್ಲ ಒಂದು ಮೆಲುಕು ಹಾಕನ ಹೇಳ ಒಂದು ಚಿಕ್ಕ ಪ್ರಯತ್ನಕ್ಕೋಸ್ಕರ ಇವತ್ತು ನಾನು ಇಲ್ಲಿದ್ದಿ. ಶೀದಿ ಜನ್ಮದ ಬಗ್ಗೆ, ಶೀದಿ ಹುಟ್ಟಿದಾಗ ಹೆಂಗೆ, ಎಲ್ಲಿ ಹುಟ್ಟಿದ್ಲು, ಏನು, ಇದನ್ನ ನಾನು ಹೇಳಿದ್ರೆ ಸರಿ ಇರಲ್ಲ. ಅದು ಶಂಕದಿಂದನೇ ಬರಬೇಕು, ಅವಾಗ್ಲೇ ತೀರ್ಥ. ಸೋರ್ಸ್ ಎಲ್ಲಿ, ಅಲ್ಲೇ ಹೋಗೋಣ ಬನ್ನಿ. ಇಲ್ಲೇ ನಮ್ಮ ದೊಡ್ಡಪ್ಪ ಇದ್ದಾರೆ, ದೊಡ್ಡಪ್ಪ ಅವ್ರನ್ನ ಕೇಳೋಣ. ಶೀದಿ ಹುಟ್ಟಿದ್ದು, ಅವಳ ಬಾಲ್ಯ, ಅಪ್ಪ ಅಮ್ಮನಕ್ಕಿಂತ ಹೆಚ್ಚಿಗೆ ಅದ್ರ ಬಗ್ಗೆ ಅಥೆಂಟಿಕ್ ಇನ್ಫಾರ್ಮೇಶನ್ ಕೊಡೋಕೆ ಯಾರಿದ್ದಾರೆ ಹೇಳಿ? 1982ನೇ ಇಸ್ವಿಲಿ ಸಾಲ್ಕಣಿ ಪಾಠಶಾಲೆ ಬಿಟ್ಟು ಈ ಲಕ್ಷ್ಮೀನಾರಾಯಣ ನಮ್ಮ ದೊಡ್ಡಪ್ಪನ ಮಗ ಒಬ್ಬ ಇದ್ದ. ಅವ ಅಲ್ಲಿಗೆ ನಮ್ಮ ಸುಂಕದಕಟ್ಟೆ ದೇವಸ್ಥಾನಕ್ಕೆ ಪೂಜೆಗೆ ಸೇರಿಸಿದ. ಅದೇ ಪೂಜೆ ಇದನ್ನು ಮಾಡ್ತಾ ಇದ್ದೆ, ಆರಾಮಾಗಿ ನಡೆತು. ಆ ಸಂದರ್ಭದಲ್ಲಿ ಈ ಶ್ರೀದೇವಿ ಅಮ್ಮ ಗರ್ಭಿಣಿ ಆಯ್ತು. ಅದು ನಿಮಗೆ ಹೆಂಗೆ 8-8 ತಿಂಗಳಾದ್ಮೇಲೆ ಮಚ್ಚರಿಗೆ ಹೋಗೋ ಪರಿಸ್ಥಿತಿ ಬಂತಲ್ಲಿ. ಎಂತಕ್ಕಲ್ಲಿ ನಿಂಗೆ ಯಾರು ಕರೆದಿದ್ದು ಅಲ್ಲಿ? ನೀವು ಮತ್ತಲ್ಲಿ ತಮ್ಮನ ಹತ್ರ ತಮ್ಮ ಬಂದಿದ್ದ ಕರ್ಕೊಂಡು ಹೋಗ್ಲೇ ಅತ್ತೇವ ತಮ್ಮ, ನೀವು ಬೇಡ ಅಂದು, ಇಲ್ಲೇ ಇರು, ಇದಪ್ಪಲೆ ಡೆಲಿವರಿ ಅಪ್ಪಲಿ ಇಲ್ಲೇ ಇರು ಅಂದು. ಅದೇ ಮಚ್ಚಾರ ಅತ್ತೆ ಬಂದವರು, ನೀವು ನಮ್ಮನೆಗೆ ಬಂದ್ಬಿಡೆ, ಎಂಥದ್ದು ಬೇಡ, ಇಲ್ಲಿ ಮತ್ತು ಇಲ್ಲಿ ತುಂಕದ ಕಟ್ಟೆಲ್ಲುವ ಅಲ್ಲಿ ದೇವಸ್ಥಾನ ಆಗಿದ್ದಕ್ಕೆ ಅಲ್ಲಿ ಮೈಲಿಗೆಲ್ಲ ಅಪ್ಪಲಿತ್ತೀನಿ. ಹಾಗಾಗಿ ಮತ್ತು ನೀವು ಅಲ್ಲಿ ಇಲ್ಲಿ ಇದು ಮಾಡ್ಯಾಡ, ನೀವು ಬಂದ್ಬಿಡು ನೀನು ತಮ್ಮನಿಗೆ ಅದಕ್ಕೆ ಮಚ್ಚಾರಿಗೆ ಹೋದೆ. ತಿಂಗಳಾದ್ಮೇಲೆ ಅಲ್ಲೇ ಡೆಲಿವರಿ ಆಗ್ತು, ಸೀದೆ ಅಲ್ಲೇ ಹುಟ್ಟಿತು. ಭಾರಿ ಖುಷಿಯಿಂದ ನೋಡ್ಕೊಂಡೆ ಹೂವು, ಅತ್ತೆನೂ ತಾಯಿ ಹಂಗೆ, ಅವ್ರನ್ನೂ ಮರೆಯಲೇ ಸಾಧ್ಯ ಇಲ್ಲ. ಶ್ರೀದೇವಿ ಹುಟ್ಟುವಾಗ ನಾವು ಇದೇ ಮನೆಯಲ್ಲಿದ್ವಿ. ಅವಳು ಹುಟ್ಟಿದ್ದು ಇದೇ ಮನೆಯಲ್ಲಿ. ಅಪ್ಪ ವಿನಾಯಕ ಆಗ ಸುಂಕದಕಟ್ಟೆ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದ. ಆಗ ಲಲಿತಾ ಬಸರಿಯಾಗಿದ್ದಳು. ಆಗ ಅವಳನ್ನು ಅಮ್ಮ ಇಲ್ಲಿಗೆ ಬಾಣಂತನಕ್ಕೆ ಕರ್ಕೊಂಡು ಬಂದು ಶ್ರೀದೇವಿ ಇಲ್ಲಿ ಹುಟ್ಟಿ 6 ತಿಂಗಳವರೆಗೆ ಇಲ್ಲೇ ಇದ್ವಿ. ಅದರ ಮೇಲೆ ಅವಳನ್ನು ವಿನಾಯಕ ಶಿರ್ಸಿಗೆ ಕರ್ಕೊಂಡು ಹೋದ. ಶ್ರೀದೇವಿ ಹುಟ್ಟೋ ದಿವಸ ನೀವು ಅಂತ ಕತೆ ಹೇಳ್ತಾ ಇದ್ದೀರಲ್ಲ, ಅದು ಎಂತ ಆಯ್ತು? ಅದೊಂದು ಅಲ್ಲಿ ನಮ್ಮ ಬಜಪೆಯಿಂದ ಕುಡುಪಿಗೆ ಹೋಗಲ್ಲೇ ಒಂದು ನಾಗನ ದೇವಸ್ಥಾನ ಇದ್ದು, ಅಲ್ಲಿ ಮರುದಿವಸ ಚಂಪಾಷಷ್ಠಿ, ಅದರ ವಿಶೇಷ ಉತ್ಸವ ಇತ್ತು. ಆ ಉತ್ಸವ ದಿವಸ ನಮ್ಗೆ ಹೋಗ್ಲಾಗ್ತಿಲ್ಲ ಹೇಳಿ ಮುಂಚಿನ ದಿವಸ ಹೋಗೋಣ ಅಲ್ಲಿ ಹೋದಿ. ಆದರೆ ಹೋದಿದ್ದ ಹೌದು, ಆದರೆ ಹಿಂದಿನಿಂದ ಒಂದು ಎಂತೋ ಒಂದು ನಮ್ಗೆ ಆಶೋಚ ಬಿಡ್ಕೊಂಡಿದ್ದಕ್ಕೆ ಅಲ್ಲಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲ್ಲ ನನ್ನ ಹತ್ರ ಆಗಿಲ್ಲ. ಇದೊಂದು ದೃಷ್ಟಾಂತ ಆಯ್ತು. ನನಗೆ ಆಶೋಚ ಇದ್ದು ನನಗೆ ಗೊತ್ತಿಲ್ಲ. ಆದರೆ ಅವತ್ತು ಆ ಪರಮಾತ್ಮ ಅವನು ನಮ್ಮನ್ನು ಒಳಗೆ ಬಿಟ್ಕೊಂಡಿಲ್ಲ. ಅಲ್ಲಿ ಮಚ್ಚಾದಿಂದ ಡೆಲಿವರಿ ಆದಮೇಲೆ 1 ತಿಂಗಳಿಗೆ ಸುಂಕದ ಕಟ್ಟಿಗೆ ವಾಪಸ್ ಬಂದ್ಯಾ. ಅಲ್ಲೂ ಹಂಗೆ ಶ್ರೀದೇವಿಗೆ 5-6 ತಿಂಗಳ
ಆದಮೇಲೆ ಹಾಗೆ ವಾಪಸ್ ಮನೆ ಊರಿಗೆ ಬಂದೆ ಹಂಗೆ. ಅಲ್ಲಿ ಅಂತ ನಿಂತ್ಕೊಂಡು ಸುದ್ದಿ ಹೇಳ್ತಾರ? ಅಲ್ಲಿ ಕೆರೆ ಬುಡಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ಯಾ? ಬನ್ನಿ ಎಲ್ಲರೂ ಕುಂತ್ಕೊಂಡು ಮೀಟಿಂಗ್ ಮಾಡೋಣ, ಬನ್ನಿ ಸುದ್ದಿ ಹೇಳೋಣ, ಬನ್ನಿ ಅಲ್ಲೇ ಬನ್ನಿ. ಇವು ಅಲ್ಲಿಗೆ ಹೋಗಿ ಮುಟ್ಟವರಿಗೆ ನಂಗೆ ಒಂದ್ಸತಿ ಹೋಗಿ ಶೀದಿ ಅಜ್ಜನ ಮನೆ ನೋಡ್ಕೊಬಪ್ಪನ. ಅಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವನ್ನೆಲ್ಲ ಮಾತಾಡ್ಸ್ಕೊಂಡು ಅವು ಕಂಡು ಶ್ರೀದೇವಿ ಹೆಂಗಿದ್ದು ಹೇಳಿ ನೋಡ್ಕೊಬಪ್ಪನ ಬನ್ನಿ. ಶ್ರೀದೇವಿ ಮನೆ ಆಟ ಆಡ್ಕೊತಿದ್ದಂಗೆ ಕಾಣ್ತು. ಹೌದಾ? 40 ವರ್ಷ ಆಯ್ತು ನೋಡಿ ಹುಟ್ಟುಹಬ್ಬಕ್ಕೆ. ನೋಡಿ ಎಷ್ಟು ಲಗಲು ವಯಸ್ಸು ಆಗೋತು. ಮೊನ್ನೆ ನಾವು ಹುಡುಗರು ಶ್ರೀದೇವಿ ಮನ್ಸಿಕ್ಕೆ ಲಲಿತಾ ಹೋಗಿದ್ದು, ಕುರುಳಿಗೆ ಹೋಗಿತ್ತು. ಅಲ್ಲಿಂದ ಇದು 4 ಗಂಟೆಗೆ ಎದ್ದು ರಗಳೆ ಮಾಡೋದು ಹಣಕ್ತು. ಅಲ್ಲಿಂದ ಎಂತ ಮಾಡೋಕತ್ತು, ಎಂತ ಮಾಡಿದ್ರು ಇದು ಸುಮ್ಮನೆ ಇರಿಸಲ್ಲ ಆಗಿಲ್ಲ. ಅದು ಕರ್ಕೊಂಡು ಸೀದಾ ಕುರುಳಿಗೆ ಹೋದೆ. ಅಲ್ಲಿ ಹೋಗೋ ತನಕ ಇಲ್ಲಿಗೆ ಸಮಾಧಾನ ಆಗ್ತದೆ. ನಾಳೆ ಬಿಸ್ಕೆಟು ಇದೆಲ್ಲ ಕೊಟ್ಟ ಎಂತ ಮಾಡ್ರು ಅದನ್ನು ಸರಿಪಡಿಸಲ್ಲ ಆಗಿಲ್ಲ. ಅಲ್ಲಿಂದ ಮತ್ತೆ ಹಠ ಮಾಡೋದು ಒಂದೇ ಮಾಡ್ತು. ಅಲ್ಲಿಂದ ಕಡೆ ರಾಮಣ್ಣನ ಮನೆಗೆ ಬಂದೆ. ರಾಮಣ್ಣನ ಮನೆಗೆ ಬಂದು ನೋಡೋ ತನಕ ಅಲ್ಲೂ ಇಲ್ಲ. ಈಗ ವಿನಾಯಕನ ಮನೆಗೆ ಹೋಗಿ ಗೊತ್ತಾದ. ಅಲ್ಲಿ ಹೋಗಿ ಅದನ್ನು ಮಾಡಿ ಅಮ್ಮನ ಭೇಟಿ ಮಾಡಿ ಕೊಟ್ಮೇಲೆ ಅದು ಸರಿ ಆತಾವ. ಅಮ್ಮನೇ ಬೇಕಾಗಿತ್ತು ಅದಕ್ಕೆ. ಅಮ್ಮ ಬಿಟ್ಟರು ಮತ್ತೆ ಇದೇ ಇಲ್ಲ. ಆ ರೀತಿಯಲ್ಲಿ ಹಠ ಇದ್ದಿತ್ತು ಅದು. ಆಮೇಲೆ ಅಂತದ್ಗೆ ಸಿರಿಸಿ ಹೋಯ್ತು. ಸಿರಿಸಿ ಹೋದಾಗ ತಂಗಿನೂ ಕರ್ಕೊಂಡು ಹೋಗಿತ್ತು. ತಂಗಿ ಎತ್ತಿಗಳು ರಾಶಿ ಹಠ ಮಾಡ್ಸ ಶ್ರೀದೇವಿ. ಹಂಗಾಗಿ ಕಡೆಗೆ ಅದಕ್ಕೆ ಹುಷಾರು ಮಾಡ್ಕೊತ ನಾನು ನಡ್ತೀನಿ ನೀನು ನಡಿ ಹೇಳ್ಕೊಂಡು ಅವತ್ತು ಇಡೀ ದಿನ ನಡೆಸ್ಕೆ ಬಂದೆ. ನಡೆಸ್ಕೆ ಬಂದಿದ್ದೆಲ್ಲ ಅಲ್ತದ್ಗೆ ಪಲ್ಲಿ ಪಾಪೆ ಕಾಲೆಲ್ಲ ಸುಟ್ಟು ಹೋಗ್ಕೊಂತು. ಕಾಲು ಸುಡ್ತಿಲ್ಲ, ಕೈ ಸುಡ್ತಿಲ್ಲ. ಅದೀಗ 1ನೇ ಕ್ಲಾಸಿಗೆ ಕೂಸು ನೀನು ನಡೆಸೋಕೆ ಕರ್ಕೊಂಡು ಬಂದಿದ್ದಾರೆ. ಅಷ್ಟೊತ್ತಿಗೂ ನೀ ರಗಳೇ ಯಾರು. ಆದರೆ ಒಂದು ಸಲ ನೀನು ಅಣ್ಣಂತೂ ನಿನ್ನ ಅಣ್ಣ ಶ್ರಾವಣ ಹೇಳಿದ್ರೆ ರಾವಣ ಹತ್ತಿದ್ದ. ನೀ ಅಂತ ಹೇಳ್ತೀಯ ಕೇಳಿದರೆ ನಾನು ಹಾಗೆ ಹೇಳ್ಕೊಂಡು ಓಡೋಗಿ ಅಮ್ಮನ ಹೊಕ್ಕೊಂಡು ಕುತ್ಕೊಂಡ್ಬಿಡ್ತು. ಬರೀ ಅಮ್ಮನ ಮಳ್ಳಾಗಿತ್ತು. ಅಮ್ಮ ಅಮ್ಮ ಹೇಳಿ ಅಮ್ಮನ ಬೆನ್ನಿಗೆ ಹೋಗ್ತು ಒಂದೇ ಬಾ ಅಂದ್ರೆ ಗೊತ್ತಿತ್ತಿಲ್ಲ ಕರ್ಕೊಂಬೆ. ಪಕ್ಕ ಅಮ್ಮನ ಮಳ್ಳಾಗಿತ್ತು. ಅಮ್ಮ 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 ಹಿಡ್ಕತ್ತ ಅಮ್ಮನ ಸೆರಗಿ ಹಿಡ್ಕೊಂಡು ಇಪ್ಪದೇ ಆಗಿತ್ತು. ಮನೆ ಆಚೆಗೆ ಹೋಗ್ಲು ಕೊಟ್ಟಿರ್ತಾರೆ. ಒಂದು ಸತಿ ದೊಡ್ಡನಳ್ಳಿಗೆ ಹೋದ್ವಿ. ದೊಡ್ಡನಳ್ಳಿಗೆ ಹೋಗಿ ಕೂಸಿನ ಕೆಳಗೆ ಬಿಟ್ಟಿದ್ದು. ಕೂಸು ಎಲ್ಲಿ ಹೋದ್ರು ಪತ್ತನೇ ಇಲ್ಲ. ಬದನೆಗಡ್ನರಿಗೆ ಬದನೆಕಾಯಿ ಚುಪ್ತಾ ಕುತ್ಕೊಂಡಿದ್ದು. ಹೋಗಿ ಬದನೆಗಡಕ್ಕೆ ಬಾಯಿ ಹಾಕೊಂಡ್ರು ಕಚ್ಕೊಂಡು ತಿಂಬುದು. ತೊಟ್ಟಲ್ಲೇ ಇರ್ತಿತ್ತು, ಕಾಯಿ ಮಾತ್ರ ಇರ್ತಿತ್ತಲ್ಲಿ. ಹಾನು ಹುಣ್ಣೆ ಮಾಡ್ತಿತ್ತು. ಆಟ ಗೋಷ್ಠಿ ಎಂದೂ ಇಲ್ಲ. ಎಲ್ಲರ ಹಂಗೆ ಮಾತಿಲ್ಲ, ಕಥೆ ಇಲ್ಲ. ಅಮ್ಮ 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 ಬರೀ ಅಮ್ಮನ್ನೇ. ಅಮ್ಮಂಗೆ ಅಚ್ಚಿಗೆ ಎಲ್ಲೆಲ್ಲೋ ಅದ್ರ ಕಣ್ಣಿಗೆ ಕಾಣುವಂಗೆ ಇಟ್ಕೊಳ್ಳವು. ರಿಸರ್ಸಿಗೆ ಹೋದ್ರು ಸುತ್ತ ಕೊಡ್ತಿತ್ತಿಲ್ಲಪ್ಪ. ಆ ನಮ್ಮನೆ ಹಠ ಆಗಿತ್ತು ಅದ್ರದ್ದು ಅಮ್ಮನ ಹಠ. ರವಿ ಅಂಕವ ಅಯ್ಯೋ ಅದನ್ನು ಹೇಳೋ ಸಾಧ್ಯ ಇಲ್ಲ. ಹೆಣ್ಣು ಮಟ್ಟ ಬರ್ತಪ್ಪಲ್ಲ ಅಂತ ಬರ್ತಿದ್ಯಪ್ಪ ಕೂತ್ಕೊಂಡಿದ್ದ. ಶ್ರೀದೇವಿಗೆ ಆವಾಗ ಆ ನಮ್ಮನೆ ಹಠ ಮಾರಿ ಕೂಸು ಇಷ್ಟು ಸುಧಾರಣೆ ಆಗಿ ಇಷ್ಟು ಹೆಸರು ತತ್ತು ಹೊಳದ ಯಾರ್ಯಾರಿಗೂ ಕಲ್ಪನೆ ಇತ್ತಲ್ಲ. ಈಗ ಬೇಕಾದ್ರೆ ಸಾಧು ಅಂದ್ರೆ ಸಾಧು. ಯಾರು ಬೇಕಾದ್ರೂ ಬರಲಿ, ಹ್ಯಾಂಗೆ ಬೇಕಾದ್ರೂ ಇರಲಿ, ಅವು ಜಯಿಸ್ಕೊಂಡು ಬಂದ್ಕೊಂಡು ಅಂತ ಸಂಸಾರ ಮಾಡ್ಕೊಂಡಿದ್ದು ನನ್ನ ಮಗಳು ಬೇಕಾರೆ. ಇದ್ದಿದ್ದು ಒಂದೇ ಒಂದು ಮಗಳು. ಸಣ್ಣ ಹುಡುಗರು ಯಾರು ಇದ್ದಾರೆ ಬೇಜಾರು ಬತ್ತು ಅನ್ನೋದು ಒಂದು ದಿವಸ ಎಲ್ಲ ಸಕ್ಕರೆ ನೆನಪಾಕ್ಯೋದು ಕಣ್ಣಲ್ಲಿ ನೀರು ಹಾಕ್ಯೋದು. ಶ್ರೀದೇವಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀದೇವಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀದೇವಿ ಅಂತಂದರೆ ಈ ಕವಳಿ ಹಣ್ಣು ಮುಳ್ಳೆ ಹಣ್ಣು ಇದು ಎರಡರ ಬಗ್ಗೆ ಭಾರಿ ಇಂಟ್ರೆಸ್ಟ್. ಅದಕ್ಕೆ ಸಣ್ಣಕ್ಕಿರುವಾಗ ಅದು ಅಜ್ಜನ ಮನೆಗೆ ಬಂದಾಗ, ಅಜ್ಜನ ಮನೆಯಲ್ಲಿ ಅದು ವಯಸ್ಸಿಗೆ ರಜೆಗೆ ಬಂದಾಗ ಒಂದು ಮಾದನ ಮನೆ ಹತ್ರ ಒಂದು ಮುಳ್ಳೆ ಹಣ್ಣಿದ್ದು ಕವಳಿ ಹಣ್ಣಿದ್ದು ತಿಂಬಾನ ಬಾ ಅಂತಂದ್ರೆ ಸಾಕು. ಅದಕ್ಕೆ ಗೊತ್ತಾದ್ರೆ ಸಾಕು, ಅದು ಏನು ಮಾಡ್ರೂ ಬಿಡ್ತಿರ್ತಿಲ್ಲ. ಬೆಳಗ್ಗೆ ಆಸರು ಕುಡಿದ ತಕ್ಷಣ ಹೋಪದೆ ಮುಳ್ಳೆ ಹಣ್ಣು ಕೋಳಿ ಹಣ್ಣು ತಿನ್ನೋದು. ಆದರೆ ಅದು ತೃಪ್ತಿ ಅಪ್ಪಷ್ಟು ಆಗ್ತಿಲ್ಲ. ಇನ್ನೆಂತ ಮಾಡಕತ್ತು ಅಂದರೆ ಅಷ್ಟೊತ್ತಿಗೆ ಉಳ್ಳಾಳದ ಹತ್ರ ಅಲ್ಲೆಲ್ಲೋ ಒಂದು ಉಳ್ಳಾಳ ಅಂದರೆ ಒಂದು 5-6 ಕಿಲೋಮೀಟರ್ ದೂರ ಇದ್ದು. ಅಲ್ಲಿಗೆ ಹೋಗಿ ಒಂದು ಕವಳಿ ಹಣ್ಣಿದ್ದು ಅಲ್ಲಿ ಮತ್ತೆ ಮುಳ್ಳೆ ಹಣ್ಣಿದ್ದು ಅಂದರೂ ಸಾಕು, ಭಾಳ ಖುಷಿ. ಸಿಹಿ ತಕ್ಷಣ ಮತ್ತೆ ಮಧ್ಯಾಹ್ನ ಮೇಲೆ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಹೋಗ್ದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ತಿಂದಾಣಿಕೆ ವಿಷಯಕ್ಕೆ ಬಂದರೆ ಶ್ರೀದೇವಿದು ಎಲ್ಲವೂ ಶಾಸ್ತ್ರೋಕ್ತವಾಗವು, ಸುಸೂತ್ರವಾಗವು. ಹೋಳಿಗೆ ಮಾಡಿದ್ಮೇಲೆ ಹೋಳಿಗೆಗೆ ತುಪ್ಪ ಸರಿ ಬೀಳವು, ಸಕ್ಕರೆ ಪಾಕ ಸರಿ ಬೀಳವು, ಅದೆಲ್ಲ ಶಿಸ್ತಾಗವು. ಒಂಚೂರು ಅದ್ರ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ಇನ್ನು ಮತ್ತೆಂಥ ವಿಷಯ ಅಂತಂದರೆ ಬೋಂಡ ಬಜ್ಜಿ ಇಂಥದ್ದೆಲ್ಲ ಬಾಣಲಿಯಿಂದ ಹಿಂಗೆ ಬಿಸಿ ಬಿಸಿಯಾಗಿ ಬರೋವು,
ಅದು ಆಗಿಂದಾಗೆ ಖರ್ಚಾಗೋದು. ಅದನ್ನು ಒಂದು 5 ನಿಮಿಷ ತಡ ಆಯ್ತು ತೊಂದು ಜೋಳ ಆದರೆ ಅದು ಎಂತಕ್ಕೂ ತಿಂಗಳು ಬರ್ತಾರೆ ಹೇಳಲೆಕ್ಕದೇ ಇದಾವೆ. ಇನ್ನು ಎರಡನೇದು ಅಂದರೆ ಇಂಥ ಒಂದು ಶ್ರೀದೇವಿ ಶಿಸ್ತಿನ ಒಂದು ಸದ್ಗೃಹಿಣಿಯಾಗಿ ಬಾಳ್ತಾ ಇದ್ದು. ಆದರೂ ಮಗನ ಉಪನಯನದಲ್ಲಿ ಒಂದು ಘಟನೆ, ಊಟ ಮಾಡೋಕ್ಕಿದ್ರೆ ಆ ಅಡುಗೆ ಭಟ್ರು ಒಂದು ಕಡೆ ಪಂಕ್ತಿಲಿ ತುಪ್ಪ ಬಡಿಸಿದ್ರಲ್ಲಿ ಹೇಳೋದ್ರ ಬಗ್ಗೆ ಭಾಳ ಆಕ್ಷೇಪ ಅದ್ರದ್ದು. ಹೋಗಿ ಅಡುಗೆ ಭಟ್ರ ಹತ್ರ ಖಡಕ್ಕಾಗಿ ಈ ಪಂಕ್ತಿ ತುಪ್ಪ ಹೋದಿಲ್ಲ ಹೇಳಿ, ಹುಳಿಯಿಂದ ತುಪ್ಪ ಹೋದಿಲ್ಲ ಹೇಳ್ತಕ್ಕಂಥದ್ದನ್ನು ಭಾಳ ಖಡಕ್ಕಾಗಿ ಹೇಳ್ತು. ಖುಷಿಯಾಗ್ತಕ್ಕಂಥ ವಿಚಾರ. ಇಂಥ ಶ್ರೀದೇವಿಗೆ ಇನ್ನೂ 100 ಕಾಲ ಬಾಳುವವರು ಅವಳು. ಜೊತೆಗೆ ಅದಕ್ಕೆ ಎಲ್ಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಹೆಚ್ಚುತ್ತಾ ಹೋಗೋವು. ಆರೋಗ್ಯ ಭಾಗ್ಯ ಕೊಡಲಿ ದೇವರು. ಹಾಗೇ ಇನ್ನೂ ಹೆಚ್ಚಿನದಾಗಿ ಸುಖ ಸಮೃದ್ಧಿ ಎಲ್ಲ ಉಂಟಾಗಲಿ. ಈ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೀವಿ. ವರ್ಷದ ಹುಟ್ಟುಹಬ್ಬದ ಶುಭಾಶಯ. ಎಷ್ಟು ಬೇಗನೆ 40 ವರ್ಷ ಆಗೋತು ನೋಡು. ನೋಡ್ತಾವ ವರ್ಷ ಕಳೆದು ಹೋಗ್ತು, ಗೊತ್ತಾಗ್ತಾ ಇಲ್ಲ ನಮಗೆ. ಗುಂಡುಗುಂಡಾಗಿ ಮುದ್ದಾಗಿರುವ ಮುದ್ದಿನ ಸೊಸೆ, ಏಕಮಾತ್ರ ಸೊಸೆ ಶ್ರೀದೇವಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಒಂದ್ಸಲ ಶಿರ್ಸೆಲ್ ನಾನು ಶ್ರೀದೇವಿ ಸಂಗತಿಗೆ ಚಪ್ಪಲಿ ಅಂಗಡಿಗೆ ಹೋಗೋ ಪ್ರಸಂಗ ಬಂದಿತ್ತು. ಅಲ್ಲಿ ಒಂದು 5-6 ಅಂಗಡಿ ತಿರುಗಿದ್ವೇನ. ಆವಾಗ ಪ್ರತಿ ಸಲನೂ ಅವನು ಅಂಗಡಿ ಒಂದು 50-60 ಚಪ್ಪಲಿ ತೆಗೆದು ಹಾಕ್ತಿದ್ದ. ಇದು ಯಾವುದೋ ಅವಳ ಮನಸ್ಸಿಗೆ ಬರ್ತಿತ್ತಿಲ್ಲ. ಕೊನೆಯ ಅಂಗಡಿವರೆಗೆ ಹೋದಾಗ್ಲೂ ಸಹ ಅವಳಿಗೆ ಬೇಕಾದ ಅವಳ ಮನಸ್ಸಿನಲ್ಲಿರುವಂತಹ ರೀತಿಯ ಚಪ್ಪಲಿ ಸಿಕ್ಕಿದ್ದಿಲ್ಲ. ಅಂದ್ರೆ ಅವಳ ಆಯ್ಕೆ ನಿರ್ದಿಷ್ಟವಾಗಿತ್ತು, ಇದನ್ನೇ ತಗೊಳ್ಳೋ ಹೋಳಿ. ಮೊನ್ನೆ ಅವಳ ಮಗನ ಮುಂಜಿಗೆ ಹೋಗಿದ್ದಿ ಅವಳ ಮನೆಗೆ. ಆಗ ಅಲ್ಲಿ ಅವಳ ಮನೆಯ ವ್ಯವಸ್ಥೆ, ಅಚ್ಚುಕಟ್ಟುತನ, ಹಾಗೆ ಅಲ್ಲಿಯ ಬಂಧು ಬಾಂಧವರೊಂದಿಗೆ ಹೊಂದ್ಕೊಂಡು ಹೋಗುವಂತಹದ್ದು, ಮತ್ತೆ ಒಬ್ಬ ಉತ್ತಮ ಗೃಹಿಣಿಯಾಗಿ ಅವಳ ಜೀವನ ನಡೆಸುವಂತಹ ರೀತಿ, ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು. ಬನ್ನಿ, ಇಲ್ಲಿ ಎಲ್ಲರೂ ಇಲ್ಲೇ ಕುಂತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ, ಇಟ್ಲ ಕುಂತ್ಕೊಳ್ಳಿ. ಬನ್ನಿ ಹೇಳ್ರಿ ಬನ್ನಿ ಕುಂತ್ಕೊಳ್ಳಿ. ಎಂತ ಹೇಳ್ಕೊತಿದ್ರಲ್ಲ ಶ್ರೀದೇವಿ ಸುದ್ದಿನ, ಇವಕ್ಕೆಲ್ಲರಿಗೂ ಗೊತ್ತಿದ್ದು ನೋಡು. ಶಾಲಿನಿ ಹೇಳೆ. ಅದು ಸಣ್ಣಿರಕ್ಕರೆ ಭಾರಿ ಚಂದಿತ್ತು ತಂಗಿ. ಟುಮ್ಗೆ ಗುಂಗ್ರು ಕೂದ್ಲು, ಜೇನುತುಪ್ಪದ ಕಣ್ಣಾಗಿ ಭಾರಿ ಚಂದಿತ್ತು. ಆದ್ರಂತೂ ನೆಗಿ ಹೇಳೋದು ಗೊತ್ತಿತ್ತಿಲ್ಲ ಅದಕ್ಕೆ. ಯಾವಾಗೂ ಹಠದೇಯ. ಸಂಜೆ ಅಮ್ಮ ಊಟ ಮಾಡೋ ಪಾತ್ರೆ ತೊಳೆಯೋ ತನಕ ಅದ್ರನ್ನ ಇಟ್ಕೊಂಬ ಸಾಧ್ಯ ಇತ್ತಿಲ್ಲ ನಂಗೆ. ಹೊಕ್ಕಗೆ ಆ ನಮ್ಮನೆ ಹಠ ಮಾಡ್ತಿತ್ತು. ಅದ್ರಕ್ಕಿಂತ ದೊಡ್ಡಕ್ಕೆ ನಾನೇ ಹಾಡಾಡ್ಬಿಡ್ತಿದ್ದೆ. ದೊಡ್ಡದಕ್ಕಿಂತ ದೊಡ್ಡಕ್ಕೆ ಅಷ್ಟು ಹಠ ಮಾಡ್ತಿತ್ತು. ಆದ್ರೆ ಭಾರಿ ಮುದ್ದು ಕೂಸೋದು ಸಣ್ಣಿಂದನು. ಹಠ ಮಾಡಿ 3 ವರ್ಷ ಅಂತೂ ಇಲ್ಲಿ ದೊಡ್ಡಾಗಿತ್ತು. ಕಡೆಗೆ ಪಂಜಾಬಿಗೆ ಹೋಗಿತ್ತು. ಅದು ಪಂಜಾಬ್ದಲ್ಲಿ ಎಂತ ಆಯ್ತು ನಾ ಹೇಳ್ತೀನಿ ಕಡೆ. ಈಗ ಅವರು ಆರ್ಮಿಯಲ್ಲಿ ಇದ್ದಿದ್ರು. ಇದು ಮೊದಲು ಗುಲ್ಮಾರ್ಗದಲ್ಲಾಗಿತ್ತು ಅವರಿಗೆ. ಗುಲ್ಮಾರ್ಗದಿಂದ ಪಂಜಾಬಿ ಟ್ರಾನ್ಸ್ಫರ್ ಆಯ್ತು. ಹಾಗೆ ಹುಡುಗರನ್ನು ಕರ್ಕೊಂಡಪ್ಪ ಅಲ್ಲೇ ಅಡ್ಮಿಷನ್ ಮಾಡ್ಸಲಾಗ್ತು ಸ್ಕೂಲಿಗೆ ಹೇಳಿ ಅಲ್ಲಿ ಹೋದ್ಯ. ಪಂಜಾಬ್ ಅವ್ರಿಗೆ ಹಿಂದಿ ಗೊತ್ತಿತ್ತಿಲ್ಲ, ನಂಗೂ ಗೊತ್ತಿಲ್ಲ. ಪಾಪ ಸ್ಕೂಲಿಗೆ ಕಳ್ಸಿದ್ಯಾ. ಸ್ಕೂಲ್ ಬಿಟ್ಕೊಳ್ಳೆ ಎಲ್ಲರೂ ಪಾಡಿಗೆ ಹೋಗ್ತಲ್ಲಿ. ಇದು ಸುಮ್ಮಂಗೆ ಪಾಪ ಓಪನ್ ಅಂಬತ್ತು ಹೇಳಲು ತಿಳಿತಿಲ್ಲ ಅದಕ್ಕೆ. ಪಾಪ ಹಾಗೆ ಸುಮ್ಮಂಗೆ ನಿಂತ್ಕೊಬಿಡ್ತಿತ್ತು. ಕಡೆಗೆ ನಾನು ಹೋಪಲ್ಲಿವರೆಗೂ ನಾನು ನಡ್ಕೊಂಡು ಹೋಗೋ ತನಕ ಸುಮಾರು ಹೊತ್ತಾಗ್ತಲ್ಲಿ. ಆದರೂ ನಿಂತ್ಕೊಂಡಿರ್ತಿತ್ತು. ಕರ್ಕೊಂಡು ಹೋಗಿ ಶಾಲೆಯಲ್ಲಿ ಬಿಟ್ಟಿಗೆ ಬಂದ್ರೆ ಬರುವಾಗ ಇದೇನೋ ಕರ್ಕೊಂಬರ್ತಿತ್ತು. ಆದರೆ ಅಲ್ಲಿ ಟೀಚರ್ಸ್ ಅಲ್ಲಿ ಹುಡುಗರಿಗಿಂತ ಹೆಚ್ಚಿಗೆ ಇದ್ರ ಮೇಲೆ ಪ್ರೀತಿ ಮಾಡ್ತಾ ಇದ್ದಿದ್ದು. ಯಾಕೆಂದ್ರೆ ये लड़की इतना बहुत जल्दी सीख जाती है, इसको क्या प्रॉब्लम है, ಅಥವಾ क्या ವಿಶೇಷತೆ है इसके ಅಂದರೆ ಹೀಗೆ ಕೆಲವು ಕೇಳ್ತಾ ಇದ್ದ. ಆ ರೀತಿಯಾಗಿ ಒಂದು ಉತ್ತಮವಾದ ಪಂಜಾಬಿ, ಹಿಂದಿ ಮತ್ತು ಇಂಗ್ಲೀಷು ಎಲ್ಲ ಅವಾಗಲೇ ಪಟ ಹೊರದಂಗೆ ಮಾತಾಡ್ತಾ ಇದ್ದ. ಅಷ್ಟು ಆಗುವಾಗ ನಮ್ಗೆ ಅಲ್ಲಿಂದ ಟ್ರಾನ್ಸ್ಫರ್ ಬಂತು. ಇನ್ನೇನು ಈ ವರ್ಷ 6 ತಿಂಗಳು ಬಿಟ್ಟು ಯೂನಿಟ್ ಆಪ್ಕಾ ಯೂನಿಟ್ ಬಾಹರ್ ಜಾಯೇಗಾ ಬಾಯ್ ಹೇಳ್ತಾ ಹೇಳಿ ಅಲ್ಲಿ ಕೆಲವು ನಮಗೆ ಇದು ಬಂತು. ಇವು ದೇವ್ರಿ ಈ ಮಕ್ಕಳನ್ನ ಇಲ್ಲಿ ಬಿಟ್ಟಿಗೆ ಎಲ್ಲಿಗೆ ಹೋಗಪ್ಪ ಹೇಳುವಂಥ ಒಂದು ಸಮಸ್ಯೆಯಲ್ಲಿ ನಮ್ಮ ತಲೆಯಲ್ಲಿ ಹುಟ್ಕೊಂಡು ಮುಂದಿನ ವ್ಯವಹಾರ ಅವು ಅವರಷ್ಟಕ್ಕೆ ಮಾಡ್ಕೊಂಡ ಮನೆಯಲ್ಲಿ ಹೆಂಡತಿಯನ್ನ ಮಕ್ಕಳನ್ನ ಬಿಟ್ಟ ನಾವು ಹೊರಗೆ ಅಂಡಮಾನ ನಿಕೋಬಾರಿಗೆ ಹೋಗ್ಯಾತು. 3 ವರ್ಷ ಅಲ್ಲಿ ಇದ್ದಿತ್ತದು. ಕಡೆಗೆ ಇಲ್ಲಿ ಬಂದ ಮೇಲೆ ಬಾಕಿಯವಕ್ಕೆಲ್ಲ ಸುಮಾರು ದೊಡ್ಡ ಪುಟ್ಟನವಕ್ಕೆಲ್ಲ ಇದಾಗಿದ್ದು ಅನಂತರನೇ. ಅಲ್ಲ ಪಂಜಾಬಿನ್ ಬಂದ್ಮೇಲೆ ಅದೊಂದು ನೆನಪಿದ್ದು. ಅವಕ್ಕೆ ಕನ್ನಡ ಗೊತ್ತಿತ್ತಿಲ್ಲ, ನಂಗೆ ಹಿಂದಿ ಗೊತ್ತಿತ್ತಿಲ್ಲ. ಆದ್ರೂ ಹೆಂಗೋ ನಮ್ಮ ಹತ್ರ ಕನ್ನಡ ಮಾತಾಡೋದಂದ್ರೆ ಆ ಕಲ್ಪನೆ ಅಲ್ಲ. ಅಲ್ಲಿ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಹಿಂದಿ ಮಾತಾಡಿ ನಮ್ಮ ಹತ್ರ ಮಾತಾಡಕ್ರೆ ಹಿಂದಿನೇ. ಮತ್ತೆಂತಾರು ಗಟ್ಟಿ ಮಾತಾಡಲು ಹೋದ್ರೆ ಸಾಕು ಬರೀ ಅಮ್ಮನ ಮಳ್ಳು ಅಂದ್ರೆ ಮಳ್ಳು. ಶಾಲೆಯಲ್ಲಿ ಕಲ್ತು ಅದಕ್ಕೆ ಅಮ್ಮ ಅಂದ್ರೆ ರಾಜಪ್ರೀತಿ ಆಗಿತ್ತು. ಅಮ್ಮನ ಸಂತಿಗೆ ಇಪ್ಪದಾಗಿತ್ತು.
ಅಯ್ಯೋ ದೇವ್ರೆ, ಇನ್ನು ಹೈಸ್ಕೂಲಿಗೆ ಹ್ಯಾಂಗೆ ಬಿಡೋದಪ್ಪ, ಯಾರ ಬಂದಾದ್ರೂ ಹೊರಗೆ ಬಿಡಕತ್ತಲ್ಲಿ ಹ್ಯಾಂಗೆ ಬಿಡೋದಪ್ಪ ಅಲ್ಲಿ ಚಿಂತೆಯಾಗಿತ್ತು. ಮೋಸ್ಟ್ಲಿ ನಾನು ಅದು 4ನೇ ಆಗಿತ್ತ ನಂಗೆ ಮದುವೆ ಅಕ್ಕೆ ಬಂದಾಗ ನಾ ಜಾಗನಹಳ್ಳಿ ಹೋಗ್ತಾನೋ, ಅದು ಚೇತನ ಇಬ್ಬರು ಬರ್ತಿದ್ದ ನನ್ನ ಸಂತಿಂಗೆ ನಾನು ಒಬ್ರಂಗೆಯ. ಕಡೆಗೆ ಅದು ಜಾಗನಹಳ್ಳಿಯಲ್ಲೂ ಇದ್ದಿತ್ತು, ಅಲ್ಲೂ ಎಲ್ಲರಿಗೂ ರಶ್ಶಿ ಖುಷಿಯಾಗಿತ್ತು ಅದ್ರ ಕಂಡ್ರಿಂಗೆ. 7ನೇ ನಮ್ಮ ಶಾಲೆಯಲ್ಲಿ 7ನೇ ಕಲ್ತಿದ್ದದು. ಕಡೆಗೆ ಹೈಸ್ಕೂಲಿಗೆ ಜಾಗನಹಳ್ಳಿ ಕರ್ಕೊಂಡು ಹೋಗ್ಬಿಡೋಣ, ಜಾಗನಹಳ್ಳಿ ಕರ್ಕೊಂಡೋಗಿ ಜಾಗನಹಳ್ಳಿ ಮಾವನು ಆ ಟೈಮಿಗೆ ತಮ್ಮನೇಲಿರಲ್ಲ ಹೈಸ್ಕೂಲಿಗೆ, ತಮ್ಮಲ್ಲೂ ಒಪ್ಪವಿದ್ದ ಜನ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕರ್ಕೊಂಡು ಹೋಗಿ ಹೈಸ್ಕೂಲಿಗೆ ಸೇರಿಸಿ ಬಂದಾಗಿ. ಅಲ್ಲಿ ಶ್ರೀದೇವಿ ನಮ್ಮಲ್ಲಿ ಹೈಸ್ಕೂಲಿಗೆ ಹೋಗ್ಲಿದ್ದಿತ್ತು. ಮಡಿ ಕೂಸು ಯಾರದೇ ತಂಟೆ ತಕರಾರಿ ಹೋಗ್ತಿತ್ತಿಲ್ಲ, ಅದ್ರ ಪಾಟಿಗೆ ಅದ್ರ ಕೆಲಸ ಮಾಡ್ಕೊಂಡು ಇರ್ತಿತ್ತು. ಅದು ಅದಕ್ಕೆ ರಾಶಿಯ ಹಿಂಗೆ ಸಣ್ಣ ಹುಡುಗರು ರಾಶಿ ಪ್ರೀತಿಯಾಗಿತ್ತು. ಇಲ್ಲೇ ಊರಲ್ಲಿ 2 ಜನ ಹುಡುಗರು ಇದ್ದಿದ್ದ. ಬಂದು ಕೂಡನೇ ಶಾಲೆಗೆ ಬಂದು ಕೂಡನೇ ಅವ್ರ ಮನೆಗೆ ಹೋಗಿ ಆ ಆಡಾಸ್ಕೆಯಲ್ಲಿ ಇದು ಹುಟ್ಟರು ಹೊತ್ಕೊಂಡು ಆಡಿಸ್ಕೊತಿತ್ತು. ಅಡಿಗೆ ಆಸೆ ಕುಡಿಯೋದು ಅಭ್ಯಾಸ ಮಾಡೋದು ಮಾಡ್ತಿತ್ತು. ಮತ್ತೆ ಅದಕ್ಕೆ ಕಾರಕ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಕಾರಕ್ಲಿ ಮಾಡಿದ್ದಂದ್ರೆ 3 ದಿವಸ ಆದ್ರೂ ಒಡ್ಡಿಲ್ಲ ಅದಯ್ಯ. ಆದ್ರೆ ದಿವಸ ಈ ಮಗ ಮಿತ್ತಿಲೆ ಹೇಳಿರು ಕೇಳ್ತಿತ್ತಿಲ್ಲ, ತಂಗಿ ಎಲ್ಲರಿಗೂ ಅದ್ರೆ ಇಟ್ಬಿಡು ಬೆಳಗ ದ್ವಾಸಿಗೆ ಹೇಳ್ತಿತ್ತು. ಹಂಗಾಗಿ ಅದನ್ನೇ ಇಡ್ತಿದ್ಯ. ಲಾಡು ಹಂಗೆ ಬುಂದಿ ಲಾಡು ಎಲ್ಲ ಮಕ್ಳ ಕೈ ಕೊಟ್ಟರು ಅದು ಪ್ರೀತಿ ಹೇಳ್ಗೊತ್ತಿತ್ತು. ಕಡೆಗೆ ಆಮೇಲೆ ಅಜ್ಜನೂ ಹಂಗೆ ಶ್ರೀದೇವಿ ಬಟನ್ ಕೊಟ್ಬಿಡಿ ಲಾಡ ಹೇಳ್ತಿದ್ದ. ಮಾಡಿ ಅದನ್ನು ಕಾಲೇಜಿಗೆ ಹೋಗಲು ಬಿಟ್ಟಾಗಿತ್ತು. ರೂಮಿಗೆ ಅವು 1-2-3 ಜನ ಸೇರಿ ಅಡುಗೆ ಮಾಡ್ಕೊತಿದ್ದ ಹುಡುಗರು. ಅಡುಗೆ ಮಾಡ್ಕೊಂಡು ಯಾವುದು ಅವಾಗ ದೊಡ್ಡವು ಹೆಂಗೆ ವ್ಯವಹರಿಸ್ತು ಹಾಗೆ ವ್ಯವಹರಿಸ್ಕೊಂಡು ಆರಾಮ್ ಸೇರಿ ಕಾಲೇಜು ಮುಗಿಸಿದ್ದು. ಹೌದು, ಅದು ವಯಸ್ಸಲ್ಲಿ ಸಣ್ಣದಾದ್ರೂ ನಂಗಂತೂ ಯಾವಾಗೂ ನನಗಿಂತ ದೊಡ್ಡದ್ರಂಗೆ ಅದ್ರದ್ದು ನಡವಳಿಕೆ ಅಥವಾ ಎಂತ ತಿಳುವಳಿಕೆ ಎಲ್ಲದೂ. ಅದು ರೂಮ್ ಮಾಡ್ಕೊಂಡಿದ್ದಾಗೂ ಅಷ್ಟೇ. ನಂಗೆ ಎಲ್ಲ ಹೋಗಿ ಉಳ್ಕತ್ತಿದ್ದೆ. ಅವು ಅಡುಗೆ ಮಾಡಾಕವು ನಂಗೆ 4 ದಿನ ಉಳ್ಕೊಂಡು ಅವ್ರ ಜೊತೆ, ಅದ್ರ ಫ್ರೆಂಡ್ಸ್ ಜೊತೆ, ಅದ್ರ ಫ್ರೆಂಡ್ಸ್ ನನಗೂ ಫ್ರೆಂಡ್ಸ್ ಆಗಿಬಿಟ್ಟಿದ್ದೆ. ಅಂದರೆ ತಂಗಿ ಆದರೂ ಅಕ್ಕ ನಂಗೆ ಯಾವಾಗೂ ಇದ್ದು ನಂಗೆ ಅದು ಯಾವಾಗೂ. ಅಪ್ಪ ಅಮ್ಮನ ಪ್ರೀತಿ, ಬಂಧು ಬಳಗ ಅದೆಲ್ಲ ಯಾರು ಎಷ್ಟೇ ಇರಲಿ, ಈ ಗೆಳೆಯರ ಸ್ಥಾನ ಏನಿರ್ತಲಿ ಅದನ್ನ ಯಾರು ತುಂಬಲಾಗ್ತಿಲ್ಲ. ಅದು ಕೆಲವೊಂದಿಷ್ಟಕ್ಕೆ ಅದು ಎಂಥದೊಳ್ಳೆ ಲಾಜಿಕ್ ಹುಡ್ಕಲು ಗೊತ್ತಿಲ್ಲ ನಂಗೆ. ಈ ಸೀದಿ ಸುಮಾರು ಜನ ಬಹುತೇಕ ಇಂದನೇ ಸ್ಟಾರ್ಟಪ್ ಎಲ್ಲ ಅದ್ರ ಗೆಳತಿಯರನ್ನ ಒಂದ್ಸತಿ ಹೋಗಿ ಮಾತಾಡ್ಸ್ಕೊಬಪ್ಪ ನನಗ. ನಮ್ಮ ಬದುಕಿನ ಜಂಜಾಟದ ಮಧ್ಯೆ ಎಲ್ಲೋ ಒಂದು ದಿವಸ ನಾವು ಹಿಂಗೆ ಖಾಲಿ ಕೂತ್ಕೊಂಡು ಹಿಂದಿಂದೆಲ್ಲ ನೆನಪು ಮಾಡ್ಕೊಂಡ್ರೆ ಅತ್ಯಂತ ಹಿಂಗೆ ಖುಷಿ ಕೊಡೋ ಇದು ಅಂದರೆ ನಮಗೆ ಕಾಲೇಜ್ ಡೇಸಲ್ಲೇ ಹೇಳಕ್ಕು. ಕಾಲೇಜಲ್ಲಿ ಇರೋಕ್ಕೆ ನಂಗೆ ಈಗ ನಾನು, ಸ್ನೇಹ, ಸುಚೇತಾ, ಶ್ರೀದೇವಿ, ಸುನೀತಾ, ಶುಭ ಹೇಳಿ ಸುಮಾರು ಇಂದ ಶುರುವಪ್ಪವೇ ಒಂದು 8 ಜನ ಇದ್ದಿದ್ದೆ, ಒಳ್ಳೆ ಫ್ರೆಂಡ್ಸ್ ಆಗಿದ್ದೆ. PUC ಶುರುವಾದ ಸ್ನೇಹ ಡಿಗ್ರಿ ಹೇಳೋ ತನಕ ರಾಶಿ ಗಟ್ಟಿ ಆಯ್ತು. ಡಿಗ್ರಿ 3 ವರ್ಷದಲ್ಲಿ ನಂಗೆ ಮತ್ತು ಜಾಸ್ತಿನೇ ಅಟ್ಯಾಚ್ ಆದೆ, ಎಲ್ಲರೂ ತಪ್ಪಿಲ್ಲ. ಅದರಲ್ಲೂ ಶ್ರೀದೇವಿ ರೂಮ್ ಅಲ್ಲೇ ಕಾಲೇಜಿಂದ ರಾಶಿ ಹತ್ತಿರ ಆಗ್ತಿತ್ತು ಮರಾಠಿಕೊಪ್ಪ. ನಂಗೆ ಮಧ್ಯಾಹ್ನ ಕಾಲೇಜಲ್ಲಿ ತಿಂಡಿ ತಿಂಬ ಸರಿ ಆಗ್ತಿರಲ್ಲ, ಎಲ್ಲ ಸೇರಿ ಶ್ರೀದೇವಿ ರೂಮಿಗೆ ಹೋಗಿ ತಿಂಡಿ ತರದೆ ಹೋದವು ಎಲ್ಲರೂ ಅಲ್ಲೇ ಹಂಚಿಕೊಂಡು ನಂಗೆ ತಗೊಂಡು ಹೋಗಲಿ ಬಿಡಲಿ. ಎಷ್ಟೋ ಸಲ ಪಾಪ ಶ್ರೀದೇವಿ ನಿಂಗೆ ತೋರ್ದವ್ರು ಇಲ್ಲೇ ಬಂದು ತಾ ಮಾಡಿದ್ದು ಹೇಳಿ ಅದು ಹಂಗೆ ಊಟ ಹಾಕಿದ್ದು, ಅದನ್ನು ಮಾತ್ರ ನಂಗೆ ಯಾವಾಗೂ ಮರೆಯಲ್ಲ ಆಗ್ತಿಲ್ಲ. ಅದು ಮಾಡೋ ಟೊಮೆಟೊ ಬಾತ್ ಇರ್ಲಕ್ಕು, ಅದು ಮಾಡೋ ರಸಮ್ಮು ನಂಗೆ ಇವತ್ತಿಗೂ ನೆನ್ಕೊಂಡ್ರೆ ಶ್ರೀದೇವಿ ಎಷ್ಟು ಚಲೋ ಮಾಡ್ತಿತ್ತು ಅವಳು ಹಿಂಗೆ ಹೇಳ್ತಾನೆ ಇರ್ತೀನಿ ನಾನು. ಅಷ್ಟು ಚಲೋ ಮಾಡ್ತಿತ್ತು. ಡಿಗ್ರಿಯಿಂದ ಮತ್ತು ಈಗ ಮದುವೆಯಾಗಿ ಸುಮಾರು ಒಂದು 18-20 ವರ್ಷಕ್ಕೆ ಬಂದರೂ ಇವತ್ತಿನವರೆಗೂ ನಾನು ಜಾಸ್ತಿ ಕನೆಕ್ಟ್ ಆಗಿದ್ದು ನಂಗೆ ಮತ್ತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದ್ದು ಅಂದರೆ ಶ್ರೀದೇವಿ ಸಂತಿಗೊಂದಯ್ಯ, ಒಳ್ಳೆ ಫ್ರೆಂಡ್. ಅದು ಒಂದು ಶ್ರೀದೇವಿದು ಜರ್ನಿ ಬೆಳೆದಿದ್ದು ಎಲ್ಲಿ ಅಂತಂದರೆ 96-97 ಅವಾಗ ನಾನು 8th ಆಗಿದ್ದೆ, ಶ್ರೀದೇವಿ 9th. ಅದು ಜಾಗನಹಳ್ಳಿ ಊರಿಂದ ಬಂದಿತ್ತು, ನಾನು ಹೊರಾಲೆಯಿಂದ ಬರೋದು. ಅಲ್ಲಿ ಜಾಗನಹಳ್ಳಿ ಕಟ್ಟೆಯಲ್ಲಿ ಇಬ್ಬರು ಮೀಟಾಗಿ ಅಲ್ಲಿಂದ ಒಟ್ಟಿಗೆ ಹೋಗೋದು ಕಾನ್ಸೂರ್ ಹೈಸ್ಕೂಲಿಗೆ. ನಾ ಸೈಕಲ್ ತಗೊಂಡು ಬರವ, ಅದು ನನ್ನ ಜೊತೆಗೆ ಬರೋದು. ಅಲ್ಲಿಂದ ಹೋಗ್ತಿದ್ಯಾ ಕಾನ್ಸೂರ್ ಹೈಸ್ಕೂಲಿಗೆ ನಡ್ಕೊಳ್ಳೋದು, ನಡೀತಾ ಸೈಕಲ್ ಹೊಡಿತಾ ಎರಡೂ ಮಾಡ್ತಾ. ಅಪ್ಪಲ್ಲಿ ಅವಳು ನಾನು ದೂಡ್ತಾ ಹೋಗ್ತಿತ್ತು, ತೊಳ್ಕಿವತ್ತು ಬರೋದು. ಆಮೇಲೆ ಸ್ಟ್ರೇಟ್ ಓಡ್ ಬಂದಮೇಲೆ ಮತ್ತೆ ಡಬಲ್ ಮಾಡ್ಕೊಂಡು ಹೋಗೋದು. ಏನು ದೊಡ್ಡದಾಗಿ ಕಿರ್ಚ್ತಾ ಸುದ್ದಿ ಹೇಳ್ತಾ ಬರೋವ್ರನ್ನೆಲ್ಲ ಟೀಸ್ ಮಾಡ್ತಾ ಆಡ್ಕೊಂಡು ಹೋಗೋ ಮಜಾನೇ ಬೇರೆ. ಇದು ಹೈಸ್ಕೂಲಲ್ಲಿ ನಡೆಯೋದು, ಮನೆ ಸುದ್ದಿ, ಅದು ಇದು ಸುದ್ದಿ ಸಿಕ್ಕಾಪಟ್ಟೆ ಹೇಳ್ಕೊತ ಹೋಗ್ತಿದ್ಯಾ. ಮತ್ತು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿತ್ತು ಶ್ರೀದೇವಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ.
ಅಷ್ಟಿಷ್ಟಲ್ಲ, ಒಂದು ಮಾತಾಡ್ತು ಅಂದ್ರೆ ಅದ್ರಲ್ಲಿ 10 ನಿಮಿಷ ನೆಗೆಡೋದೇ ಇರ್ತಿತ್ತು, ಅಷ್ಟು ಕಾಮಿಡಿ ಮಾಡ್ಕೊಂಡು ಮಾತಾಡ್ತಿತ್ತು ಅದು. ಮತ್ತು ಎಷ್ಟೋ ಅದನ್ನು ನಾನು ಅವಳಿಂದ ಕಲ್ತಿದ್ದು ಸಿಕ್ಕಾಪಟ್ಟೆ ಇತ್ತು. ಅಂದರೆ ಕೂಲಾಗಿರ್ತು, ಯಾವಾಗ ನೋಡ್ರು ಕೂಲಾಗಿರ್ತು, ಮತ್ತು ಎಲ್ಲರನ್ನೂ ನಗಿಸ್ತಾ ಇರೋ ಮೆಂಟಾಲಿಟಿ ಶ್ರೀದೇವಿದು. ಅಷ್ಟು ಅಂದರೆ ಖುಷಿ ಕೊಡ್ತು, ಅದ್ರ ಜೊತೆಗೆ ಇರೋಣ ಅನಿಸ್ತಿತ್ತು. 10th ಪಾಸ್ಔಟ್ ಆಗಿ ಹೋತು ಕಾಲೇಜಿಗೆ. ನಾನು 10th ಮುಗಿಸ್ಕೊಂಡು ಕಾಲೇಜಿಗೆ ಬಂದ್ಕೊಳ್ಳಿ, ಅಲ್ಲಿ ನಂಗೆ ಇಬ್ಬರದ್ದು ಸ್ಟಾರ್ಟ್ ಆಯ್ತು. ನಾನು ಹವ್ಯಕ ಹಾಸ್ಟೆಲಲ್ಲಿ ಓದಿ, ಅವಳು ರೂಮ್ ಮಾಡ್ಕೊಂಡು ಬರ್ತಿತ್ತು. ಅಲ್ಲಿಂದ ನಂಗೆ ಸಾತೋಟಿ ಫಾಲ್ಸು ಅಲ್ಲಿ ಇಲ್ಲಿ ಟ್ರಿಪ್ಪಿಗೆ ಹೋಗಿದ್ದು ಸಿಕ್ಕಾಪಟ್ಟೆ. ಅಷ್ಟ್ರ ಮೇಲೆ ಕಾಲೇಜ್ಗಳು ಮುಗಿದ್ಮೇಲೆ ಅದು ಅವಳದ್ದು ಮದುವೆ ಆಯಿತು, ನಂಗಳದ್ದು ಅವಳದಾದ್ಮೇಲೆ ಮದುವೆ ಆಯಿತು. ಆಮೇಲೆ ಸ್ವಲ್ಪ ಜರ್ನಿ ಬಿಟ್ಟೋತು. ಆದರೂ ಅವಳ ನೆನ್ಪು ಮಾತ್ರ ಸದಾ ಮನಸ್ಸಲ್ಲಿರ್ತು. ಆ ಸೆಂಟ್ರಲ್ಲಿ ಅವಳ ಅಪ್ಪನ ಜಾಸ್ತಿ ಮಿಸ್ ಮಾಡ್ಕೊತಿತ್ತು, ಹೇಳ್ತಿತ್ತು. ಆಗ ಅಷ್ಟೆಲ್ಲ ಸಿಕ್ನಿಲ್ಲ ಅಪ್ಪ, ರಜೆಯಲ್ಲಿ ಬಂದಾಗ ಅಷ್ಟೇ ಸಿಗೋದು ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊತಿತ್ತು. ವಿಶ್ ಯು ಹ್ಯಾಪಿ ಬರ್ಡೇ ಶ್ರೀದೇವಿ ಒನ್ಸ್ ಅಗೇನ್. Hi Sridevi, happy birthday, welcome to the 40s Club. ಶ್ರೀದೇವಿನ ನಾನು ಫಸ್ಟ್ ಭೇಟಿಯಾಗಿದ್ದು MM ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಫಸ್ಟ್ PUC ದಿನದಲ್ಲಿ. ಅಲ್ಲಿಂದ ಫ್ರೆಂಡ್ಶಿಪ್ ಶುರುವಾಗಿದ್ದು ಇನ್ನೂ ಅದೇ ಥರ ಕಂಟಿನ್ಯೂ ಆಗ್ತಾಯಿದ್ದು. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಫಾರ್ ಎವರ್. ಸಿರ್ಸಿ ಕಾಲೇಜಿನಲ್ಲಿ ಕಳೆದ ದಿನಗಳು, ಸ್ಪೆಷಲಿ ಕಾಮರ್ಸ್ ಕಾಲೇಜ್ನಲ್ಲಿದ್ದವಾಗ ಲೇಟ್ ನೈಟ್ ಜಾತ್ರೆ ತಿರುಗಿದ್ದು, ಆಮೇಲೆ ವಾಪಸ್ ರೂಮಿಗೆ ಬಂದು ಟೊಮೆಟೊ ಪಲ್ಯ ನಂಗೆ ಇಷ್ಟ ಇಲ್ಲ, ಬಟ್ ಶ್ರೀದೇವಿ ಮಾಡ್ತಿತ್ತು ಟೊಮೆಟೊ ಪಲ್ಯನ, ಅದನ್ನು ತಿಂದಿದ್ದು. ಆಮೇಲೆ ಧಾರವಾಡದಲ್ಲಿ ಕಳೆದ ದಿನ ಬೆಳಗ್ಗೆ 3 ಗಂಟೆ ತನಕ ಮಾತಾಡಿರೋದು ಎಲ್ಲ ನಿನ್ನೆ ಮೊನ್ನೆ ಆದಂಗಿದ್ದು. ಬಟ್ ಟೈಮ್ ಫ್ಲೈಸ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು, ಎಂಜಾಯ್ ಯುವರ್ ಡೇ, ಸಿ ಯು ಸೂನ್, ಬಾಯ್. ಕಾಲೇಜಿಗೆ ಒಪ್ಪಲ್ಲಿ ರೂಮ್ ಮಾಡ್ಕೊಂಡಿರ್ತಲ್ಲಿ ಅದ್ರ ಫ್ರೆಂಡ್ಸ್ ಎಲ್ಲವ ಎಲ್ಲ ದೊಡ್ಡ 1 kg ತೊಗರಿಬೇಳೆ ಎಲ್ಲ KG ಗಟ್ಟಲೆ ತಂದು ಇಟ್ಕೊಂಡೆ ಎಲ್ಲ ಸಾಮಾನು. ಆದರೂ ಅದಕ್ಕೆ ಅವು ಅಷ್ಟೆಲ್ಲ ಇಟ್ಕೊಂಡು ಅಮ್ಮ ಅಷ್ಟೆಲ್ಲ ತತ್ತ ನಮ್ಗೆ ಅಷ್ಟು ಬೇಕು, ನನಗೂ ಎಂಥದ್ದು ಇಲ್ಲ, ಹಂಗಿದ್ದಾಳೆ ಆವತ್ತು ಎಂಥದ್ದು ಹೇಳಿದ್ದಿಲ್ಲ. ಕಾಲೇಜಿಗೆ ಹೋಗ್ತಾ ರೂಮ್ ಮಾಡ್ಕೊಂಡಿದ್ದಾಗ ನಾನು ಅವಾಗ ಕ್ಷಮಾ ಡೆಲಿವರಿಗೆ ಹಾಸ್ಪಿಟ್ಲಲ್ಲಿ ಇದ್ದಿದ್ದೆ. ಅವಾಗ ಅದು ನನಗೆ ಪ್ರತಿದಿನ ಊಟ ಎಲ್ಲ ತಂದು ಕೊಡ್ತಿತ್ತು. ಅದೆಲ್ಲ ನಂಗೆ ಮರೆಯಲೇ ಸಾಧ್ಯ ಇಲ್ಲ. ಶ್ರೀದೇವಿ ಇದ್ರದ್ದು ತಂಗಿದು ಅಂದ್ರೆ ವಯಸ್ಸಲ್ಲಿ ಸಣ್ಣ ಆದ್ರೂ ರಶಿಂಗ್ ದೊಡ್ಡವ್ರ ಅಕ್ಕಂದಿಕ್ಕ ಮಾಡ್ದಂಗೆ ಅವಾಗ ನನಗೆ ಮಾಡಿತ್ತು. ಅದು ನವೋದಯದಲ್ಲಿ ಇದ್ದಿದ್ದೆ. ನವೋದಯದಿಂದ ರಜೆಯಲ್ಲಿ ಬಂದಾಗೆಲ್ಲವ ಶನಿವಾರ ಪ್ಯಾಟಿಂಗ್ ಬತ್ತಿತ್ತು ಬಸ್ ಹಿಡ್ಕೊಂಡು, ಮತ್ತು ಸೋಮವಾರ ಬೆಳಗ್ಗೆ ಬಸ್ ಹಿಡ್ಕೊಂಡು ಹೋಗೋದು. ಅಜ್ಜೇನು ಸಂಭ್ರಮ ನೋಡುವಂಗಿತ್ತಿತ್ತು. ಶೀಕ ಬತ್ತು ಹೇಳಿ 5 ಗಂಟೆ ಬಸ್ಸಿಗೆ ಅಲ್ಲಿ ಹೋಗಿ ಒಂದು ದೊಣ್ಣೆ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ರೂಢಿ ಒಂದು. ಶನಿವಾರ ಬಂದು ಕೂಡ ಇವತ್ತು ಶೀಕ ಬತ್ತು ಹೇಳಿ ಅಲ್ಲಿ ಬಸ್ಗೆ ಹೋಗೋ ಟೈಮಿಗೆ ದೇವಸ್ಥಾನಕ್ಕೆ ಹೋಗಿ ಕಾಯ್ಕೊಂಡು ಅದನ್ನ ಕರ್ಕೊಂಡೇ ಬತ್ತಿದ್ದ. ಅದು ನಾವು ಅಂದ್ರೆ ಪಾರ್ಲೇಜಿ ಬಿಸ್ಕಿಟ್ ಬ್ಯಾಗ್ನಲ್ಲಿ ಇಟ್ಕೊಂಡು ಅದೇನು ಬಾಡದು ಮೆತ್ತಗೆ ಹಾಕೊಂಡಿರ್ತಿತ್ತು. ಮುಚ್ಚಿಟ್ಕೊಂಡು ಬಂದ್ ಕೂಡ ತೆಗೆದುಕೊಡೋದು. ಅದು ತಿನ್ನೋಡಿ ಅವ್ರು ಇದ್ರೆ ತಿಂಬಲು ಆಗ್ತಿಲ್ಲ, ಮಗ್ಗೆಲ್ಲೂ ಆಗ್ತಿಲ್ಲ, ಅದೇ ಕೊಟ್ಟಿದ್ದಾರೆ. ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿಯರ ಸಂತಿಗೆ ಬೆಳೆಯೋದಿರ್ಲಿ, ಆ ಬಾಲ್ಯದ ನೆನಪುಗಳಾಗ್ಲಿ, ಇದೆಲ್ಲವ ಈಕ್ವಲಿ ಮಾಡೋಂಥ ಯಾವ ಅನುಭವವನ್ನು ಜೀವನದಲ್ಲಿ ಮತ್ತೆ ಸಿಕ್ತಿಲ್ಲ. ಆ ಸಣ್ಣಿದ್ದಾಗ ಸುಟ್ಟು ಗೇರ್ ಬೀಜಕ್ಕೆ ಅಪ್ಪ ಹೊಡೆದಾಟ ಆಗಲಿ, ಆ ಕದ್ದು ಮಾವಿನ ಹಣ್ಣು ಕೊಯ್ಕ ಬಂದು ಅದನ್ನು ಗೊಣಬೇಡಿಗಿಟ್ಟು ಹಣ್ಣು ಮಾಡ್ತಿದ್ದೆ ಅದು. ಆಮೇಲೆ ಅದು ಎಷ್ಟೇ ಸತಿ ಬೀಳಿಸಿದ್ರು ಅದು ಯಾವುದೋ ಒಂದು ಧೈರ್ಯದ ಮೇಲೆ ಆ ಅಣ್ಣನ ಸೈಕಲ್ ಹಿಂದೆ ಕುತ್ಕೊಳ್ಳೋದಾಗ್ಲಿ, ಈ ಎಲ್ಲ ಅನುಭವವನ್ನ ಜೀವನದಲ್ಲಿ ಎಷ್ಟು ದುಡ್ಡು ಕೊಡ್ತಿ ಅಂದ್ರೂ ಸಿಗ್ತಿಲ್ಲ. ಅದು ಇಂಥ ಬೇರೆ ಬೇರೆ ಅದರ ಶೀದಿ ಅನುಭವಗಳು, ಜೀವನದ ಅನುಭವಗಳನ್ನ ಅದ್ರ ಅಣ್ಣ ತಮ್ಮಂದಿಕ್ಕ ಅಕ್ಕ ತಂಗಿಯ ಕೈಗೆ ಹೇಳ್ತಾ ಅದನ್ನ ಒಂದ್ಸತಿ ನೋಡ್ಕೊಬಪ್ಪನ ಬನ್ನಿ. ಸೀದಿ ಬಗ್ಗೆ ಹೇಳವನ ಹೇಳಿದ್ರೆ ಅಷ್ಟಿದ್ದು. ಆದರೂ ನಿನ್ನ ಪ್ರಶ್ನೆಗೆ 2 ಪಾರ್ಟಲ್ಲಿ ಉತ್ತರ ಕೊಡ್ತೀವಿ. ಒಂದು ಸೀದಿ ಅಂತ ಸ್ಪೆಷಲ್ ನೋಡಿ, ಅದ್ರದ್ದು ಕೆಲವೊಂದು ಗುಣಲಕ್ಷಣಗಳಿದ್ದು ಅದು ಸೀದಿ ನಿಂಗೆ ಎಲ್ಲರಿಗಿಂತ ಸ್ಟ್ಯಾಂಡ್ ಔಟ್ ಮಾಡ್ತು. ಒಂದು ಅದರದ್ದು ಕಮಿಟ್ಮೆಂಟ್, ಯಾವ ಕೆಲಸ ತಗೊಂಡ್ರು ತುದಿ ಮುಟ್ಟಿಸ್ತು. 2ನೇದು ಅದು ಬ್ರಿಲಿಯಂಟ್ ಇದ್ದು, ಆಟದಲ್ಲಿ ಅಷ್ಟೇ ಅಲ್ಲ, ಚೆಸ್ಸಲ್ಲಿ ಅಷ್ಟೇ ಅಲ್ಲ,
ಯಾವುದೇ ದಿನನಿತ್ಯ ಸನ್ನಿವೇಶದಲ್ಲೂ ಇರಲಿ ಅದಕ್ಕೆ ಶೀದಿಗೊಂದು ಐಡಿಯಾ ಇತ್ತು ಹೆಂಗೆ ಮಾಡೋ ಹೋಳಿ. ಮೂರನೇದು ಅದರದ್ದು ನೇರ ನುಡಿ ವ್ಯಕ್ತಿತ್ವ, ಹೆಂಗಿದ್ದ ಹಂಗೆ ಹೇಳೋದು, ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು. ಇವೆಲ್ಲ ನಂಗೆ ಎಂತಕ್ಕೆ ಸ್ಪೆಷಲ್ ಅನಿಸ್ತು ಅಂದರೆ ಅದು ಯಾವ ಗುಣನೂ ನನ್ನಲ್ಲಿಲ್ಲ, ಅದರಲ್ಲಿತ್ತು. ಮೇ ಬಿ ಅದು ಒಂದು ರೀಸನ್ ಆಗಿತ್ತು ನಾನು ಶೀದಿ ಅಂತಕ್ಕೆ ರಾಶಿ ಕ್ಲೋಸ್ ಹೋಳಿ. ಶೀದಿ ಬಗ್ಗೆ ಹೇಳೋವು ಅಂದರೆ ಇಡೀ ಮನೇಲಿ ಹಿಂಗೆ ನಾ ಯಾವಾಗೂ ರಾಶಿ ಕಮ್ಮಿ ಫೋನ್ ಮಾಡೋದು ಅದಕ್ಕೆ ಇಲ್ಲಿದ್ಕೊಂಡು, ಆದರೆ ಯಾವಾಗ ಫೋನ್ ಮಾಡ್ರು ರಾಶಿ ಆತ್ಮೀಯತೆಯಿಂದ ಹಿಂಗೆ ಎಂಥದ್ದು ಹಿಂದೆ ಮುಂದೆ ಇಲ್ಲದೆ ಆರಾಮ್ ಸುದ್ದಿ ಹೇಳೋದು. ಒಂದು ಮನುಷ್ಯ ಅಂದ್ರೆ ಅದ್ರ ಸಂತಿಗೆ ಎಜೆಂಡಾ ಇಲ್ಲ, ಎಂಥದ್ದು ಇಲ್ಲ, ಆರಾಮ್ ಸುದ್ದಿ ಹೇಳ್ತೀವಿ ಸುಮಾರು ಹೊತ್ತು. ಹಾಗೆ ಖುಷಿ ಆಗ್ತು, ಮನ್ಸಿಂಗೆ ಆರಾಮಾಗ್ತು ಒಂದ್ಸಲಿ ಸುದ್ದಿ ಹೇಳಾದ್ಮೇಲೆ. ಹಾಗಿದ್ದು ಶೀದಿ ಮಜಾ ಬತ್ತು. ಈಗ ಎರಡನೇ ಪಾರ್ಟಿ ಹೇಳೋ ಅಂದರೆ ನನಗಿಂತ ಸ್ಪೆಷಲ್ ಅಂದರೆ ನಂದು ನಮ್ಮನಿ ಇಂಟ್ರೋವರ್ಟ್ ವ್ಯಕ್ತಿತ್ವ ಸಣ್ಣಿರಕ್ಕಿದ್ರಿಂದನೂ. ಸೊ ಈಗ ಒಂದು ಟೊಮೆಟೊ ಗಿಡ ಅಂದ್ಕೊಂಡ್ರೆ ಅದಕ್ಕೆ ರಾಶಿ ಗೂಟದ ಸಪೋರ್ಟ್ ಬೇಕಾಗ್ತದೆ, ಅದು ಗಟ್ಟಿ ನಿಂತು ದೊಡ್ಡಪ್ಪಲೆ. ಅಂಥ ಗೂಟಗಳಲ್ಲಿ ಶೀದಿ ರೋಲು ಒಂದು. ಸಣ್ಣಿರಕ್ಕಿರೆ ಕನ್ನಡ ಶಾಲೆಗೆ ಹೋಗ್ಬೇಕಿದ್ರೆ ಎಂಥ ಮಳ್ಳುವೇಷ ಮಾಡಲಿ, ಸ್ಟಂಟ್ ಮಾಡಲಿ, ಎಂತ ಇದ್ದರೂ ಹಿಂಗೆ ಮನೆಗೆ ಬಂದು ಹೇಳಲು ಶೀದಿ ಇರ್ತಿತ್ತು ಪ್ರೇಕ್ಷಕನಾಗಿ. ಮನ್ಸಾರೆ ಖುಷಿ ಪಡ್ತಿತ್ತು, ಎಂಜಾಯ್ ಮಾಡ್ತಿತ್ತು. ಅದೆಲ್ಲ ಇನ್ನೂ ಆ ನೆನಪುಗಳು ಹಂಗೆ ಇದ್ದು. ಕಡೆಗೆ ಕೆಲವು ವರ್ಷದ ಹಿಂದೆ ಸ್ವಲ್ಪ ಹಿಂಗೆ ಮನ್ಸಲ್ಲಿ ಹಿಂಗೆ ಸ್ವಲ್ಪ ಗೊಂದಲ ಇಪ್ಪ ಸಮಯ ಆಗಿತ್ತು ನನಗೆ. ಆವಾಗ ರಾಶಿ ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ದು ನನಗೆ ಶೀದಿನೇ. ಸೊ ಅದನ್ನು ಹಿಂಗೆ ನೆನ್ಸ್ಕತ್ತಿ ಇವತ್ತಿಗೂ ಆ ರಾಶಿ. ಕಡೆಗೆ ಇನ್ನೊಂದು ನಂಗೆ ಅತ್ಯಂತ ಇಂಪಾರ್ಟೆಂಟ್ ಅನ್ಸೋದು ಅಂದರೆ ಇಡೀ ಮನೆಯಲ್ಲಿ ದರ್ಶನನ್ ಮಾತು ಕೇಳಿಸೋದೇ ಶೀದಿ ಬಿಟ್ಟರೆ ಇನ್ಯಾರೂ ಇಲ್ಲ. ಸುಚಲಂಗೂ ಆಗ್ತಿಲ್ಲ ಶ್ರೀದೇವಿ ಕಲ್ಸಿಗಿದ್ದು. ಅದಾದ್ಮೇಲೆ ನವೋದಯಕ್ಕೆ ಹೋದಾಗಿದ್ದಕ್ಕೂ ಅಥವಾ ಕಾಲೇಜಲ್ಲಿ ನಂಗೆ ರೂಮ್ಮೇಟ್ಸ್ ಆಗಿದ್ಯಾ, ರಾಶಿ ಜಗಳ ಆಡ್ತಿದ್ಯಾ, ಆದರೂ ದೊಡ್ಡ ಅಕ್ಕನ ರೋಲ್ ಪ್ಲೇ ಮಾಡ್ತಿತ್ತು. ನಾ ಎಂಥ ತಪ್ಪು ಮಾಡಿದ್ರು ನಾನು ವಾಪಸ್ ಸರಿ ಡೈರೆಕ್ಷನ್ ತೋರಿಸೋ ರೋಲ್ ಪ್ಲೇ ಮಾಡ್ತಿತ್ತು. ಅದಾದಮೇಲೆ ಮದುವೆಗಿಂತ ಮೊದಲಿರಲಿ ಅಥವಾ ಮದುವೆ ಆದಮೇಲೆ ಸ್ಮಿತಾ ನಮ್ಮ ಮನೆಗೆ ಅಡ್ಜಸ್ಟ್ ಅಪ್ಪದು ಬೇಗ ಅಡ್ಜಸ್ಟ್ ಅಪ್ಪಲ್ಲೇ ಹೆಲ್ಪ್ ಮಾಡಿದ್ರೆ ಸೀದಿ ರೋಲು ರಾಶಿ ಇಂಪಾರ್ಟೆಂಟ್ ಇತ್ತು. ಅದು ಸ್ಮಿತಾನು ನನ್ನಷ್ಟೇ ಇಷ್ಟಪಡ್ತಿತ್ತು. ಸೊ ಯಾವ್ದು ಸರಿ ತಪ್ಪು ಹೇಳಿ ಸ್ಮಿತಾಂಗೆ ಡೈರೆಕ್ಟ್ ಮಾಡ್ತಿತ್ತು. ಸೊ ಅದೆಲ್ಲ ಹಿಂಗೆ ರಾಶಿ ಇನ್ನೂ ನೆನಪಿದ್ದು ನನಗೆ. ಇವೆಲ್ಲದೂ ಆತಲೆ, ಇವೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಶೀದಿ ಅಂತಕ್ಕೆ ಪ್ರೀತಿ ಅಂದರೆ ಊರ್ ಬದಿಗೆ ಯಾರು ಕೊಲೆ ಆಯ್ತು, ಯಾರು ದರೋಡೆ ಮಾಡ್ದ, ಈ ಎಲ್ಲದ್ರ ಸುದ್ದಿ ನಂಗೆ ಬೇರೆ ಎಲ್ಲಿಂದ ಬರ್ದೇ ಹೋದ್ರು ಶ್ರೀದೇವಿ ಕೈಯಿಂದ ಆರಾಮ್ ಸಿಕ್ತು. ಒಂದ್ಸಲಿ ಫೋನ್ ಮಾಡ್ರೆ ಎಲ್ಲಿ ಕೊಲೆ ಆಯ್ತು, ಹೆಂಗೆ ಯಾರ್ಯಾರು ಕೊಲೆ ಮಾಡಿದ್ದ, ಎಲ್ಲಿ ತಲೆ ಹೊಡೆದ, ಎಲ್ಲ ಸುದ್ದಿ ಹೇಳ್ತು ನನಗೆ. ಸೊ ಅಪ್ ಟು ಡೇಟ್ ರೀತಿ. ಹಾಗಾಗಿ ಶೀದಿ ಭಾರಿ ಪ್ರೀತಿ ಹೇಳಿ. ಹ್ಯಾಪಿ ಬರ್ಡೇ. ಅದಾದಮೇಲೆ ಈಗಿಂದ ಹೇಳು ಅಂತಂದರೆ ನಂಗೆ US ಇಂದ ಇಂಡಿಯಾಕ್ಕೆ ಯಾವಾಗೇ ಬರೋ ಪ್ಲ್ಯಾನ್ ಮಾಡಿದ್ರು 1 ತಿಂಗಳಿಂದ ಸೀದಿ ಫೋನ್ ಶುರು ಆಗ್ತು. ನಮ್ಮ ಮನೆಗೆ ಯಾವಾಗ ಬತ್ರ, ಎಂತ ಮಾಡೋ ನಿಂಗೆ ಬಂದಾಗ ಗಾಳಿ ನಮ್ಮನ್ನ ಮದುವೆ ತಯಾರಿ ಮಾಡ್ದಂಗೆ ಮಾಡ್ತು. ಮೆನು ಬಂದಾಗ ಆಸರಿಗೆ ಎಂಥದ್ದು, ರಾತ್ರಿ ಊಟಕ್ಕೆ ಎಂಥದ್ದು, ನೆಕ್ಸ್ಟ್ ದಿನ ಬೆಳಿಗ್ಗೆ ಮಸಾಲೆ ದೋಸೆ ಮಾಡೋಕ್ಕೆ ಅದ್ರದ್ದು ಆ ಪ್ಲ್ಯಾನಿಂಗ್ ಇರ್ತಲ್ಲಿ. ಅದೇ ನಮ್ಮನೆ ನಂಗೆ ಸ್ಪೆಷಲ್ ಫೀಲ್ ಅನ್ನಿಸ್ತು. ಎಷ್ಟು ಇಷ್ಟಪಡ್ತಪ್ಪ ನಾವು ಬರಲಿ ಹೇಳಿ, ಎಷ್ಟು ಕಾಯ್ತಪ್ಪ ಇದು ಹೊಳಿ. ಬರೀ ನಾ ಬರೋಕ್ಕಿದ್ರು ಒಂದೇ ಅಲ್ಲ, ಈಗ ಬಂದಮೇಲೂ ಹಂಗೆ ಬಂದಿಲ್ಲ 1 ತಿಂಗಳಾಗಿರ್ತಿಲ್ಲ, ಮತ್ತು ಅದ್ರದ್ದು ಶುರು ಆಗ್ತದೆ, ಹೇ ನೆಕ್ಸ್ಟ್ ಟೈಮ್ ಯಾವಾಗ ಬತ್ತರಾಳಿ. ಆ ಪ್ರೀತಿ ಅದು ವ್ಯಕ್ತಪಡಿಸೋ ರೀತಿ ಇರ್ತಲ್ಲಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹಿಂಗೆ ರಾಶಿ ಸ್ಪೆಷಲ್ ಅನ್ನಿಸ್ತು. ಸೊ ಆ ಗೂಟದಂಗೆ ಯಾವಾಗೂ ನನ್ನ ಜೀವನದಲ್ಲಿರೋ ಕೇಳ್ಕೋತ ರಾಶಿ ನಮ್ಮನಿ ಥ್ಯಾಂಕ್ಫುಲ್ ಇದ್ದೆ ನಾನು. ಅದಷ್ಟು ನಾನು ಇಷ್ಟಪಡ್ತಲೆ, ಎಷ್ಟು ಪ್ರೀತಿ ಮಾಡ್ತಲೆ ಹೇಳಿ, ಪ್ರೀತಿ ಯಾವಾಗೂ ಹಂಗೆ ಇರ್ತು ಅನ್ಕೊಂತ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಆನ್ಸರ್ನ. ಹಾಯ್ ಶ್ರೀದೇವಕ್ಕ, ಹ್ಯಾಪಿ ಬರ್ಡೇ. ಆಗ ಕಡವೆಯಿಂದ ಹೊಸಬಾಳೆವರೆಗೆ ಹೊರಟ್ರುವ ನಾನು ಕಾರಲ್ಲಿ ವಾಂತಿ ಮಾಡ್ಕೊತ ಹೋಗ್ತಿದ್ದಿ. ಅಲ್ಲಿ ಹೋದ ಕೂಳೆ ಶ್ರೀದೇವಕ್ಕ ಜಲ್ಜೀರ ಮಾಡ್ಕೊಡ್ತಿತ್ತು. ಶ್ರೀದೇವಕ್ಕನ ಮನೆ ಕಾಫಿ ಅಂತೂ ನಂಗೆ ಭಾರಿ ಪ್ರೀತಿ. ಈ ಶೀದಿದ್ದು ಹಿಂಗೆ ಎಲ್ಲರ ಸಂತಿಗೂ ರಾಶಿ ಆತ್ಮೀಯ ಬಾಂಡಿಂಗ್ ಇದ್ದು, ಅದ್ರ ಸಂತಿ ಕೆಲವೊಂದಿಷ್ಟು ಬಾಲ್ಯದಲ್ಲಾಗಿದ್ದು ಅದೆಲ್ಲ ಹಿಂಗೆ ಯಾವತ್ತೂ ಹಿಂಗೆ ನೆನ್ಸ್ಕೊಂಡ್ರು ನಮ್ಗೆ ಹಿಂಗೆ ಖುಷಿ ಆಗ್ತು. ಅದು ಇಲ್ಲೇ ಪಕ್ಕದಲ್ಲೊಂದು ಗಿಡಗನ ಮನೆ ಹೇಳೋ ಒಂದು ಮಾವಿನಕಾಯಿ ಇತ್ತು. ಅದು ಹಣ್ಣಾದ್ರೆ ಅದು ಹಂಗೆ ಕಲರ್ ಚೇಂಜ್ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ. ನಾನು ಶೀದಿ ಅದನ್ನು ಹೋಗ್ತಿದ್ದೆ, ಭಾರಿ ರುಚಿ ಹಣ್ಣು. ಶೀದಿ ಕೆಳಗೆ ನಿಂತ್ಕೊಂಡು ನನ್ನ ಮರ ಹಚ್ಚಿ ಪ್ರತಿ ಹಣ್ಣು ನೋಡೋದು, ಇದು ಅಕ್ಸ್ ನೋಡೋದು,
ಚಲೋ ಇದ್ದ ಎಂತು ಹೇಳಿ ನೋಡಿಸಿ ಕೊಯ್ಸ್ತಿತ್ತು. ನಂಗೆ ಅಲ್ಲೇ ಮರದ ಕೆಳಗೆ ನಂಗೆ ಇಬ್ಬರು ತಿಂದ್ಕೊಂಡು ಬಂದ್ಬಿಡ್ತಿದ್ದೆ. ಈ ಮಹೇಂದ್ರ ದೊಡ್ಡಪ್ಪನಿಗೆ ಸುಮಾರು ದಿವಸ ಆದರೂ ಅದು ಹಣ್ಣು ಆಗ್ತಾ ಇದ್ದು ಹೇಳೋದೇ ಗೊತ್ತಿತ್ತಿಲ್ಲ. ಆ ಗಿಡಗನ ಮನೆ ಒಂದು ಮರ ಹಣ್ಣೇ ಆಗ್ತಿಲ್ಲ ಹೇಳ್ಕೊಂಡು ಒಂದು ಅದು ಹಿಂಗೆ ನಾನು ಅದು ಸೇರಿ ಹಿಂಗೆ ಮಾವಿನ ಹಣ್ಣು ಕದ್ದು ತಿಂದಿದ್ದಾಗಲಿ ಅಥವಾ ಧಾರವಾಡದಲ್ಲಿದ್ದಾಗ ಅದ್ರ ಸಂತಿಗೆ ಬೈಸ್ಕೊಳ್ಳೋದಾಗ್ಲಿ, ಅದ್ರ ಸಂತಿಗೆ ಜಗಳ ಮಾಡೋದು, ಅದನ್ನು ಹಿಂಗೆ ನನ್ನ ರಾಶಿ ಹಿಂಗೆ ನೆನಪ ಮಾಡ್ಕೊಂಡು ಯಾವಾಗ ನೆನಪಾದ್ರೂ ಹಿಂಗೆ ಒಂದು ನಮ್ಮನೆ ನಂಗಕ್ಕೆ ಎಲ್ಲ ಅಣ್ಣ ತಮ್ಮಂದಿಕ್ಕಾಗಲಿ ಎಲ್ಲರಿಗೂ ಹಿಂಗೆ ಭಾಳ ಖುಷಿ ಕೊಡೋ ವಿಚಾರ. ನಂಗೆ ಶಿರಿ ಸಂತೆಗೆ ಬೆಸ್ಟ್ ಮೆಮೊರಿ ಅಂದ್ರೆ ನಾ ಸಣ್ಣಿರಕ್ಕಿರೆ ಅದ್ರ ಮರಾಠಿ ಕೊಪ್ಪದಲ್ಲಿ ರೂಮ್ ಇತ್ತು ಸಿರ್ಸಲ್ಲಿ. ನಾನು ಪ್ರತಿ ಸತಿ ಮರಾಠಿ ಕೊಪ್ಪದ ರೂಮಿಗೆ ಹೋಗ್ತಿದ್ದಿ. ಆಮೇಲೆ ನಾ ಅಂದಳ್ಳಿ ಶಾಲೆಯಲ್ಲಿ ನಂಗೆ ಪ್ರೋಗ್ರಾಮ್ ಇರೋಕ್ಕೆಲ್ಲ ಶಿರಿ ಬತ್ತಿತ್ತು, ರೆಡಿ ಮಾಡ್ಕೊಡ್ತಿತ್ತು. ಆಮೇಲೆ ಇನ್ನೂ ನಂಗೆ ರಾಶಿ ನೆನಪಿಪ್ಪದು ಅಂದ್ರೆ ನನ್ನ ಭರತನಾಟ್ಯಂ ಜೂನಿಯರ್ ಎಕ್ಸಾಮ್ ದಿನ ನಂಗೆ ಅಮ್ಮಂಗೆ ಬರಲಾಗಿತ್ತಿಲ್ಲ. ಸೊ ಹೋಲ್ ಡೇ ಶಿರಿ ನನ್ನ ಸಂತೆಗಿತ್ತು. ಬಂದು ನಂಗೆ ರೆಡಿ ಮಾಡಿ ನನ್ನ ಎಕ್ಸಾಮ್ ಮುಗಿಸಿ ಎಲ್ಲ ಟೈಮಲ್ಲೂ ಶಿರಿ ನನ್ನ ಸಂತೆಗಿತ್ತು. ಸೊ ನಂಗೆ ಶಿರಿ ಯಾವತ್ತೂ ನಂಗೊಂದು ಸ್ವಂತ ಅಕ್ಕ ಇದ್ದಂಗೆ. ನಂಗೆ ಅಕ್ಕ ಇದ್ದಿದ್ರೆ ಎಷ್ಟು ಮಾಡ್ತಿತ್ತ ಹಾಗೆ ಎಲ್ಲ ಶಿರಿ ಮಾಡಿದ್ದು. ಆ್ಯಂಡ್ ಈಗಿನ ನನಗೆ ಬೆಸ್ಟ್ ಅಂದರೆ ಅದು ಪ್ರತಿ ಸತಿ ಹೊಸಬಾಳಿಗೆ ಹೋದಾಗ ನಂಗೆ ಮೆಕ್ಕೆಹಣ್ಣಿನ ಪಾಯಸ ಮಾಡಿಕೊಡ್ತು. ಶಿರಿ ಮಾಡೋ ಮೆಕ್ಕೆಹಣ್ಣಿನ ಪಾಯಸ ನಂಗೆ ರಾಶಿ ಪ್ರೀತಿ. ಸೊ ನನಗೆ ಶಿರಿ ಸಂತಿಗೆ ಹಿಂಗಿದ್ ಬಾಂಡಿಂಗ್ ರಾಶಿ ಇದ್ದು. ಹ್ಯಾಪಿ ಬರ್ಡೇ ಶಿರಿ. ಶ್ರೀದೇವಿ ಅಂದ್ರೆ ನಂಗಕ್ಕೆ ಎಲ್ಲರಿಗೂ ಅಚ್ಚುಮೆಚ್ಚು. ಎಂತಕ್ಕೆ ಅಂದ್ರೆ ಅದು ದೊಡ್ಡನಹಳ್ಳಿಯ ಒಂದು ಮುದ್ದಿನ ಮಗಳಾಗಿ ಹೊಸಬಾಳೆಯ ಸೊಸೆಯಾಗಿ ಶ್ರೀವಾಸನ ಅಮ್ಮನಾಗಿ ಶ್ರೀಧರನ ಹೆಂಡತಿಯಾಗಿ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತು. ಎಲ್ಲರನ್ನು ಹೆದರಿಸುವಂಥ ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಾಣುವಂತಹ ಒಂದು ಇದು ಶ್ರೀದೇವಿಯಲ್ಲಿ ಇದ್ದಿದ್ದಕ್ಕೆ ಅದು ಎಲ್ಲರಿಗೂ ಅಚ್ಚುಮೆಚ್ಚಿನ ಕೂಸು. ಶ್ರೀದೇವಿ ಸಣ್ಣ ವಯಸ್ಸಿನಲ್ಲಿ ಅವ್ರ ಜೊತೆ ನಾನು ಬಹಳ ಟೈಮ್ ಕಳೆದಿದ್ದಿಲ್ಲ. ಆದರೆ ತುಂಬ ಮುದ್ದಾಗಿದ್ದ ಸುಂದರವಾದ ಗಂಟು ಮುಖದ ಹೆಣ್ಮಗು ಅವಳು. ಅವಳನ್ನು ದೊಡ್ಡ ಆದ ನಂತರ ಅವಳು ನನ್ನ ಸಂಪರ್ಕಕ್ಕೆ ಬಂದಾಗಿದ್ದು ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಲು. ಅವಳು ಮದುವೆ ಆದ ಕೊಟ್ಟ ನಂತರ ತುಂಬ ದೊಡ್ಡ ಮನೆತನಕ್ಕೆ ಅವಳನ್ನು ಕೊಟ್ಟರು. ಅವಳು ಆ ಮನೆತನದ ಗಾಂಭೀರ್ಯವನ್ನು ಅರಿತು ಬಹಳ ಚೆನ್ನಾಗಿ ಅಲ್ಲಿ ತನ್ನ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ. ರಾಘಣ್ಣನ ಜೊತೆ ವಿಶೇಷತ ಅಂದರೆ ಅವಳ ಮಾವನ ಜೊತೆ ಅವಳು ಮಗಳಾಗಿ ತನ್ನ ಸಂಬಂಧವನ್ನು ಬೆಳೆಸ್ಕೊಂಡು ಅವನ ಅಚ್ಚುಮೆಚ್ಚಿನ ಸೊಸೆಯಾಗಿದ್ಲು. ಶ್ರೀಧರ ಅವನು ಸಹ ಮಿತಭಾಷಿ, ಅವರ ಮನೆಯವರೇ ಮಿತಭಾಷಿಗಳು. ಅವರ ಮನೆಯ ಗಾಂಭೀರ್ಯಕ್ಕೆ ತಕ್ಕಂತೆ ಶ್ರೀದೇವಿ ಆ ಮನೆಯ ಸೊಸೆಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರೋದು ನನಗಂತೂ ತುಂಬ ಹೆಮ್ಮೆಯ ವಿಷಯ. ತಂದೆಗೆ ತಕ್ಕ ಮಗಳು, ಮಾವನಿಗೆ ತಕ್ಕ ಸೊಸೆ, ಗಂಡನಿಗೆ ತಕ್ಕ ಹೆಂಡತಿ ಹಾಗೂ ಮುದ್ದು ಶ್ರೀವಾಸನಿಗೆ ಅತ್ಯಂತ ಪ್ರೀತಿಯನ್ನು ತೋರುವ ಹಾಗೂ ಸಮಯ ಬಂದಾಗ ಯೋಗ್ಯ ರೀತಿಯಲ್ಲಿ ತಿದ್ದುವ ತಾಯಿಯಾಗಿ ಅವಳು ಒಂದು ರೀತಿಯಲ್ಲಿ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಂಡ್ಬಿಟ್ಲು. ನನಗಂತೂ ತುಂಬ ಖುಷಿ. ಈಗಲೂ ಸಹ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಸಹ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವ ಅವಳ ಸಾಮರ್ಥ್ಯಕ್ಕೆ ಅವಳೇ ಸಾಟಿ. ಶ್ರೀದೇವಿ ಒಂದು ಸರ್ತಿ ಗೋಕಾಕಕ್ಕೆ ಬಂದಿತ್ತು ನಂಗೆ ಸಂತಿಗಿಪ್ಲೆ ಸಣ್ಣ ಇದ್ದಾಗ. ಆಗ ಅವಳಿಗೆ ಸೈಕಲ್ ಕಲಿಸ್ಬಿಡವು, ಅವಳಿಗೆ ಸೈಕಲ್ ಕಲಿಸವು ಹೇಳಿ ನಾ ಎಷ್ಟು ಪ್ರಯತ್ನ ಪಟ್ಟು ಪಕ್ಕದ ಮನೆ ಹುಡುಗಿನ ಕರೆಸಿ ಸೈಕಲ್ ಇದು ಮಾಡಿ ಎಲ್ಲ ಮಾಡಿ, ಆದರೂ ಕಲ್ತಿದ್ದಿಲ್ಲ, ನಾಚಿಗೆ ಪುಟ್ಟಿಯಾಗಿತ್ತು. ಈಗ ನೋಡಿದರೆ ಅದೇ ಶ್ರೀದೇವಿ ಹೌದೇ ಹೇಳ ಆಶ್ಚರ್ಯ ಪಡುವಷ್ಟು ಎಂತಹ ಕಾರನ್ನಾದರೂ ಹೊಡೆದು ಬೆಂಗಳೂರಂಥ ಸಿಟಿಯಲ್ಲಿ ಕಾರ್ ಹೊಡೆಯುವಷ್ಟು ತಯಾರಾಜು ಅಂದರೆ ಶ್ರೀದೇವಿನೇ ಸಾಟಿ. ಇವಂತೂ ಮಾತಾಡಲು ಕೊಟ್ಟಿದ್ದಿಲ್ಲ, ಆಂಕರಿಂಗ್ ಮಾಡಿ ಹೇಳಿ ಕಳಿಸ್ಕೊಂಡು ಅವೇ ಸುದ್ದಿ ಹೇಳ್ಬಿಟ್ಟ. ಅಪ್ಪ ಅಮ್ಮನೇ ಹೇಳೋದು ಬಿಟ್ಟಿದ್ದಿಲ್ಲ, ಹೋಲಿ ಬಿಡು. ಅದ್ರದ್ದು ಎರಡು ನನ್ನ ಪ್ರಕಾರ ಎರಡು ಫೇವ್ರೇಟ್ ಅಂತ ಒಂದು ಸ್ವೀಟ್ ಇಡೋದಾಗಿ ಇನ್ನೊಂದು ಶಾಪಿಂಗ್ ಮಾಡೋದು. ಅದ್ರ ಸಂತೆಗೆ ಶಾಪಿಂಗಿಗೆ ಹೋದ್ರೆ ನಾವು ಅದು ಬಿಡ್ದು ಒಂದು ಸತಿ ಹೋಗಿದ್ದಿದ್ದ ಹುಬ್ಳಿ ಧಾರವಾಡದಲ್ಲಿ, ಜೀವಮಾನ ಕಪ್ಪಷ್ಟು ಮಾಡಿಸಿತ್ತು. ಗೋಡಂಬಿ ಡಿಸೈನ್ ಬೇಡ, ಯಾವುದೇ ಸೀರೆ ಅಂಗಡಿ ಹೋದ್ರೆ ಆ ಸೀರೆ ಅಂಗಡಿಯಲ್ಲಿ ಎಷ್ಟು ಮಾಡೆಲ್ ಇದ್ದು, ಅದರದ್ದು ಎಷ್ಟು ವೆರೈಟಿ ಇದ್ದು, ಕಲರ್ ಇದ್ದು ಅಷ್ಟು ತೆಗಿಸ್ತು. ಆಮೇಲೆ ನನಗಿಷ್ಟ ಆಗಿಲ್ಲ, ಬಂತು ಹೊಂಟು. ನನಗೋ ಪಾಪ ಅಂಗಡಿ ಬೇಜಾರಾಗಿ ಹೋಗ್ತಾನೆ ಹೇಳಿ ಒಂದು ತಾಸು ತೆಗ್ಸಿರ್ತು, ಎದ್ದು ಬಂದ್ಬಿಡ್ತು ಸುಮ್ಮನೆ. ಅದು ನಿಂಗೆ ತಿಳಿತಿಲ್ಲ, ಬಾರ ಹೇಳಿ ನನಗೆ ಬೈಕೊಂಡು ಅದ್ರ ಸಂತಿಗೆ ಬೇಡದೋ ಬೇಡ. ಶಾಪಿಂಗ್ ಒಂದು 10 ಗಂಟೆಗೆ ಹೋದ್ರೆ 6 ಗಂಟೆವರೆಗೆ ನಮ್ಗೆ ಅರ್ಜಿವ
ಅದಕ್ಕೆ ಇನ್ನು ಬೆಳಗ್ಗೆ ಎಷ್ಟು ಮೂಡಿದಿತ್ತು ಅಷ್ಟೇ 6 ಗಂಟೆಗೂ ಇನ್ನೊಂದು 10 ಅಂಗಡಿಗೆ ಹೋಗಲ್ಲ ರೆಡಿ ಇದ್ರೆ ಅಷ್ಟು ಅಂಗಡಿನೂ ಹೋಗ್ಬೋದು. ಹೌದು. ದರ್ಶನ್ ಅವ್ರ ಹತ್ರ ಬಾತ್ರೂಮ್ ತೊಳಿರ ಅಂದ್ರೆ ತೊಳಿತಿದ್ವಿಲ್ಲ 15 ದಿನ ಆದ್ರೂ ಕಡೆಗೆ ಹಂಗೆ ಮತ್ತೆ ನಿಂಗೆ ಧಾರವಾಡದಲ್ಲಿ ತೊಕ್ಕತ್ತಿ ಹೇಳ್ತಾ ಮತ್ತೆ ಅಂತ ಹೆಂಗೆ ಕೇಳಿದ್ರೆ ಅದು ಅಮ್ಮನ ಹೆದರಿಕೆಗಲ್ಲ ಸೀದಿ ಹೆದರಿಕೆಗೆಲ್ಲ ಮಾಡ್ತಿದ್ಯ, ಈಗ ಅದು ಹಿಂಗೆಲ್ಲ ಮಾಡ್ತೀವಿಲ್ಲ. ಅದು ಹೆಂಗಪ್ಪ ಅಂದ್ರೆ ಧಾರವಾಡದಲ್ಲಿ ಒಂದು ಕೋಟ ಮೇಲೆ ಕುತ್ಕೊತಿತ್ತು. ಬೆಳಗ್ಗೆ ಕುತ್ಕೊಂಡು ಎಲ್ಲರಿಗೂ ಕೆಲಸ ಹಿಂಗೆ ವಹಿಸೋದು. ಹರ್ಷ ನಿನ್ನ ರೂಮ್ ಗುಡಿಸಿ ಒರೆಸಿ ಚೊಕ್ಕಾಗವು, ಶಶಿ ಹಾಲ್ ನಿಂದು, ಈ ರೂಮ್ ನಾನು ನೋಡ್ಕೊತಿ, ದರ್ಶನ ಬಾತ್ರೂಮ್ ನೀನು ವಹಿಸ್ತಿತ್ತು. ಆಮೇಲೆ ಹರ್ಷ ಸ್ವಲ್ಪ ಹಿಂಗೆ ಕುತ್ಕೊಂಡಿರ್ತಿದ್ದ, ಇವು ಶಶಿನೂ ಎದ್ದಿಲ್ಲ ಅಂದರೆ ಗೊತ್ತಿತ್ತು 11-11:30ವರೆಗೆ ನೋಡೋದು. 12:30 ಒಳಗೆ ಅಷ್ಟು ಆಗಿರೋ ನನಗೆ ಆ ಜಿಲ್ಲೆ ಅಂದ್ರೆ ನೋಡಿ ಎಂತ ಮಾಡ್ತಿ ಹೇಳಿ. ಅದು ಯಾವತ್ತೂ ಅದ್ರ ಮುಂದೆ ಹೋಜಿಲ್ಲ, ಎಂತ ಮಾಡ್ತಿ ನೋಡಿ ಹೇಳಿದ್ದಕ್ಕೆ ಹೆದರಿ ಅಟ್ರು ಮಾಡಿತ್ತ. ಹಂಗೆ 12:30 ಒಳಗೆ ಆ ಜಿಲ್ಲೆ ಅಂದ್ರೆ ನೋಡಿ ಹೇಳ ಅಷ್ಟ್ರಿಗೂ ಧಮಕಿ ಆಗ್ತಿತ್ತು. ಅದು ಹಂಗೆ ಹೇಳ್ತಾ ಪಟ್ಟ ಪಟ್ಟ ಎದ್ದು ಅಷ್ಟು ಕೆಲಸ ಆಗ್ತಿತ್ತು. ಅದ್ರದ್ದು ನೇರವಾದ ವ್ಯವಹಾರ. ಅದು ಎಂತಾರು ಯಾರು ಕೇಳಿದ್ವಿಲ್ಲ ಹೇಳಾದ್ರೆ ಶ್ರೀದೇವಿ ಬಂದು ಹೇಳಿದ್ರೆ ಎಲ್ಲರೂ ಕೇಳ್ತಿದ್ದ. ಅದ್ರ ಅಪ್ಪ ಇಲ್ಲಿ ಆಗೈತಾ ಶ್ರೀದೇವಿ ಬಂದು ಹೆದರ್ಸ್ಬಿಟ್ರೆ ಸುಮ್ಮನಾಗ್ತಿದ್ದ. ಯಾರಿಗೂ ಮಾತು ಕೇಳಿಸಲ್ಲ. ಯಾರನ್ನ ಮಾತು ಕೇಳ್ಸೋದಾರು ಶ್ರೀದೇವಿ ಹೇಳಿ ಮಾತು ಕೇಳಿಸೋದೊಂದು ಅಭ್ಯಾಸ ಆಗೋದು. ನಂಗಂತೂ ಎಲ್ಲ ವರ್ಷಕ್ಕೊಂದ್ಸತಿ ತರ ಡ್ರೆಸ್ ಅವ್ರು ಇಬ್ರಿಗೂ ಒಂದೇ ನಮ್ನಿ ತತ್ತಿದ್ದ, ನಮ್ನಿ ಒಳಿ ಜವಳಿ ಬೆಳೆದಂಗೆ ಬೆಳೆದಿದ್ದೆ. ಹಂಗೆಲ್ಲ ಜಗಳನ್ನೂ ಅಷ್ಟೇ ಮಾಡ್ಕೊತಿದ್ದೆ. ಒಂದ್ ಸಿಟ್ಟು ಅಂದ್ರೆ ಅದು ತೊಂಡಾಗಿತ್ತು ಸಣ್ಣಿರಕರೆ, ನಾ ಸ್ವಲ್ಪ ಜೋರಾಗಿದ್ದೆ ಅವಾಗ. ಈಗ ಬೇರೆ ಆದ್ರೂ ಅವಾಗಿನ ಕಾಲಕ್ಕೆ ನಾ ಜೋರು ಅದು ತೊಂಡು ಗೊತ್ತಾಗಿಲ್ಲ. ಅವಾಗ ಎಂತ ಆಗ್ತಿತ್ತು ಅಂದ್ರೆ ಒಂದ್ ಕಲ್ಲಂಗಡಿ ಹಣ್ಣಿಗೆ ಜಗಳ ಮಾಡ್ಕೊಂಡ್ರು, ಶಾಲತೆ ಸುಮ್ಮನತೆ ನಂಗೆ ಬಯದಾಗಿತ್ತು ಅಂತಂದ್ರೆ ನಾ ಜೋರು. ಅವ್ರ ಪ್ರಕಾರ ಎಂತ ಅದು ತೊಂಡು ಅದು ಜಗಳ ಮಾಡ್ತಿಲ್ಲ, ನಂಗೆ ಬಯಸ್ಕೊಂಡೇ ಆಗಿತ್ತು ಸಣ್ಣಿದ್ದಾಗ. ನಾ ಶ್ರೀದೇವಿ ನೋಡಿದ ಪ್ರಕಾರ ಅದು ನಮ್ಗೆ ಜಗಜಟ್ಟಿ ಹೇಳ್ತಲಿ ಒಂದೆಂತಾರು ಹಿಡಿದ್ರೆ ಮಾಡಿ ಮುಗಿಸೋಂಥ ಖುಷಿ ಇಂಥದ್ದೇ ಒಂದು ಮಾಡಲಿ ಅದಕ್ಕಷ್ಟು ಅಂದ್ರೆ ಗಟ್ಟಿತನ ಇದ್ದು ಅಷ್ಟು ಮಾಡ್ಕೊಂಡು ಹೋಗ್ತು. ಆದರೆ ಅದು ಹಿಂಗೆ ಒಂದು ಸರಿಯಾರು ಒಳಗೋಳು ಕಂಡಿದ್ದು ನಾ ಅದ್ರ ಮದುವೆಯಲ್ಲಿ ರಾಶಿ ಹತ್ಬಿಡ್ತು. ನಂಗೆ ಹಿಂಗೆ ಬಿಟ್ಟಿಗೆ ಬರಲ್ಲ ಅಷ್ಟು ತ್ರಾಸ ಆತಪ್ಪ ನಮ್ಮನೆ ಹತ್ತಿದ್ದು. ಅಂದರೆ ಬಾಕಿ ಹೊತ್ತಲ್ಲೆಲ್ಲ ಅದ್ರ ಧೈರ್ಯತನೇ ನಂಗೆ ಕಂಡಿದ್ದೆ. ಹಿಂಗೆ ಶ್ರೀದೇವಿ ಮದುವೆ ಆಗಿ ಹೊಸಬಾಳಿಗೆ ಹೋಯ್ತು. ಹೊಸಬಾಳಿಗೆ ದೊಡ್ಡ ಕುಟುಂಬ, ಅದು ಒಂದು ಅಜ್ಜಿ ಇದ್ದಿತ್ತು ಮದುವೆಗೆ ಹೋಗ್ಬೇಕಾದ್ರೆ, ಮತ್ತೊಂದು ದೊಡ್ಡ ಮಾವ ಇದ್ದಿದ್ದ. ಹ್ಯಾಂಗೆ ಮಾಡ್ಕೊಂಡು ಹೋಗ್ತಾನೆ ಇದು ಅಂದರೆ ಎಂತ ಗೊತ್ತಿಲ್ಲ, ಅಲ್ಲಿ ಹಿಂಗೆ ತಿಳ್ಕೊಂಡಿದ್ದೆ. ಆದರೆ ಇಲ್ಲಪ್ಪ ಎಲ್ಲ ಸುಧಾರಿಸ್ಕೊಂಡು ಭಾರಿ ಚಲೋ ಇದು ಮಾಡ್ಕೊಂಡು ಹೋಗ್ತಾ ಇದ್ದು. ಆದರೆ ನಾವು ಮನೆಯವು ನಮ್ಮ ಅಕ್ಕ ನಮಗೆ ಯಾವಾಗೂ ಚಲೋನೇ ಯಾವಾಗ ತಾನೇ ಇರ್ತಾ ಎಲ್ಲರೂ. ಆದರೆ ಒಂದು ವಿಷಯ ಅಂದರೆ ಅಲ್ಲಿ ಬಂದವು ಹಂಗೆ ಅಡುಗೆಗೆ ಬಂದವಾಗಲಿ ಅವ್ರ ಕುಟುಂಬದವಾಗಲಿ, ಅಯ್ಯೋ ನಿಮ್ಮನೆ ಶ್ರೀದೇವಿ ಹ್ಯಾಂಗಿತ್ತು ದೊಡ್ಡ ಕುಟುಂಬಕ್ಕೆ. ಅಜ್ಜಿ ಬೇರೆ ಇದ್ದು ಮಲಗದಲ್ಲಯ್ಯ, ದೊಡ್ಡಪ್ಪ ಬೇರೆ ಇದ್ದ, ಹ್ಯಾಂಗೆ ಒಪ್ಪಿಗೆಂತೆ ಭಾರಿ ಚಲೋ ಮಾಡ್ಕೊಂಡು ಹೋಗ್ತಾ ಇದ್ದಪ್ಪ. ಅದು ಆವಾಗಿನ ಖುಷಿ ಮತ್ತೆ ಬೇರೆ ಇಲ್ಲ, ಅದೇ ಭಾರಿ ಖುಷಿ. ಈಗ ಒಂದು ಟೀ ಬ್ರೇಕ್ ತಗೊಳ್ಳಿ ಎಲ್ಲರೂ. ಇವರ ಟೀ ಬ್ರೇಕ್ ಮುಗಿಯೋದ್ರೊಳಗೆ ನಂಗೆ ಹೋಗಿ ಶ್ರೀದೇವಿಯ ಹೊಸಬಾಳೆ ಮನೆ ನೋಡ್ಕೊಂಡು ಅದ್ರ ಯಜಮಾನರಾದ ಶ್ರೀಧರ್ ಭಾವನ್ ಮಾತಾಡ್ಸ್ಕೊಂಡು ಮತ್ತಿನ್ನೂ ಕೆಲವೊಬ್ಬರ ಅಭಿಪ್ರಾಯ ತಿಳ್ಕೊಂಡು ವಾಪಸ್ ಬಪ್ಪನ. ಹ್ಯಾಪಿ ಬರ್ಡೇ ಶ್ರೀದೇವಿ. ಶ್ರೀದೇವಿ ನಮ್ಮನೆಗೆ ಬಂದು 15 ವರ್ಷ ಆಯ್ತು. ಮೊದಲು ನಾನು ಅನಿತಾ ಇಬ್ಬರೇ ಅಕ್ಕ ತಂಗಿಯರಾಗಿದ್ದೆ, ಈಗ 3 ಜನ ಇದೆಯಾ. ಖುಷಿ ಆಗ್ತು. 3 ಜನ ಒಟ್ಟಿಗೆ ಸೇರಿ ಟೈಮ್ ಸ್ಪೆಂಡ್ ಮಾಡಿದಾಗೆಲ್ಲ ಚೆನ್ನಾಗಿತ್ತು. ಶ್ರೀದೇವಿ ನನ್ನ ತಮ್ಮನ ಹೆಂಡತಿ, ನಂಗಳ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತು. ನಂಗಳನ್ನೆಲ್ಲ ಅವ್ರ ಮನೆಗೆ ಹೋದ್ರು ಅಕ್ಕ ತಂಗಿ ನೋಡ್ಕಿತ್ತು. ಇವತ್ತಿಗೆ ಅಮ್ಮಂಗೆ 40 ವರ್ಷ ಆಗ್ತು. ಹ್ಯಾಪಿ ಬರ್ಡೇ ಅಮ್ಮ. ನನ್ನ ಜೊತೆಗೆ ಇರು ಯಾವಾಗಲೂ. ನಾನು ನಿನ್ನ ದೊಡ್ಡದ ಕೂಡ ನಾನು ಚಲೋ ನೋಡ್ಕೊತಿ. ಅಮ್ಮ ಅಂದರೆ ನಂಗೆ ರಾಶಿ ಇಷ್ಟ. ಎಂತಕ್ಕೆ ಅಂದರೆ ಅಮ್ಮ ನನಗೆ ಹೋಮ್ವರ್ಕಿಗೆಲ್ಲ ಹೆಲ್ಪ್ ಮಾಡ್ತು. ಎಂತಕ್ಕೆ ಅಂದರೆ ಅಮ್ಮ ನನಗೆ ಎಲ್ಲ ಇಷ್ಟ ಆಗಿದ್ದು ಕೊಡಿಸ್ತು. ಅಮ್ಮ ಅಂದರೆ ನಂಗೆ ಸಿಟ್ಟು ಇದ್ದು. ಎಂತಕ್ಕೆ ಅಂದರೆ ಅಮ್ಮ ರಾಶಿ ಬೈತು. ಒಂದೊಂದು ಸರ್ತಿ ನನಗೆ ರಾಶಿ ಬೈತು. ಕಡೆಗೆ ಹಾಗೆ ಹೇಳಿದೆಲ್ಲ ಬೇಡ ಬೇಡ ಹೇಳ್ತು. ಅದಕ್ಕೆ ನಂಗೆ ರಾಶಿ ಸಿಟ್ಟು ಬಂತು ಅಷ್ಟೇ. ಅಮ್ಮ ಆದರೂ ನಂಗೆ ಅಮ್ಮ ಅಂದರೆ ಇಷ್ಟ. ನನ್ನ 31ನೇ ವರ್ಷಕ್ಕೆ ಮದುವೆ ಮಾಡ್ಕೊಳ್ಳೋ ಒಂದು ತೀರ್ಮಾನ ಮಾಡಿ ಹುಡುಗಿ ಹುಡ್ಕವು ಅಂಥೇಳಿ ಮನೆಯಲ್ಲೆಲ್ಲ ಡಿಸೈಡ್ ಮಾಡ್ದೆ. ಆವಾಗ ನಮ್ಮ ಕುಟುಂಬದವರೇ ಆದ ದೊಡ್ಡನಳ್ಳಿ ರಾಮಪ್ಪನವರು ಅವ್ರ ಊರಿನ ಒಬ್ಬ
ಒಂದು ಕುಟುಂಬದ ಮಗಳ ಜಾತಕವನ್ನು ನಂಗೆ ತಂದು ಕೊಟ್ಟ, ಶ್ರೀದೇವಿದು. ಪುರೋಹಿತರ ಹತ್ರ ವಿಚಾರಿಸಿ ನೋಡಿದಾಗ ಇದು ಒಳ್ಳೆ ಜಾತಕ ಮಾಡ್ಕೊಳ್ಳಕ್ಕು ಅಂತ ಹೇಳ್ದ. ನಮ್ಗೆ ಇಲ್ಲಿ ಬಂದವಾಗ ಏನನ್ನಿಸ್ತು ಅಂದರೆ ಒಳ್ಳೆ ಕುಟುಂಬ, ತುಂಬ ಭಾಳ ಆತ್ಮೀಯತೆಯಿಂದ ಕಂಡ. ನಾ ಫಸ್ಟ್ ಶ್ರೀದೇವಿ ಭೇಟಿ ಆದವಾಗ, ಅವ್ರ ಮನೆಗೆ ಬಂದವಾಗ ನಮಗೆ ನಾವು ಡಿಸ್ಕಸ್ ಮಾಡಿದೆ ಒಂದು 10 ನಿಮಿಷ 15 ನಿಮಿಷ. ನನಗೆ ಒಳ್ಳೆ ಜೀವನ ನಡೆಸೋವಷ್ಟೇ, ಭಾಳ ಲಕ್ಸುರಿ ಲೈಫ್ ಏನು ಬೇಡ ಅಂತ ಹೇಳ್ತು. ಡಿಮ್ಯಾಂಡ್ ಅಂತ ಅಂತೂ ಏನು ಹೇಳಲೇ ಇಲ್ಲ, ಸಾಮಾನ್ಯ ಮಟ್ಟದ ಜೀವನ ಮಾಡಿದರೂ ಸಾಕು, ಭಾಳ ಲಕ್ಸುರಿಯಾಗಿ ಏನು ಬೇಕು ಅಂತಿಲ್ಲ ನನಗೆ ಅಂತ ಹೇಳಿತ್ತು. ಅವಾಗದು ನಂಗೆ ಭಾಳ ಖುಷಿ ಆಯಿತು. ಅದಕ್ಕೆ ಒಪ್ಕೊಂಡ್ಯ. ಡೇಟು ಏಪ್ರಿಲ್ 23, 2007. ಅವತ್ತು ಇಲ್ಲಿ ದೊಡ್ಡನಳ್ಳಿ ದೇವಸ್ಥಾನದಲ್ಲಿ ನಮ್ಮ ಮದುವೆ ಆಯಿತು. ಅದೇ ಕನಸಿಗೆ ಪುನಃ ಮನ ಸೆಳೆಯುವೇದೇಕೆ ನನ್ನ ಸುಮ ಅರಳಿದವನ ಹೊಸ ಹೊಳಪಿನ ದಿನ, ಹೊಸ ಹೊಸ ಬಣ್ಣ ನಡೆದರೆ ವಸಂತದೆಡೆಗೆ ತಡೆಯಲಿ ಹೇಗೆ ಹೃದಯ ಹೇಳು ನೀನು ಯಾಕೆ ಹೀಗೆ ಇದೆ 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 ಮೊದಲ ಸಲ ನಮ್ಮ ಮನೆಯಲ್ಲಿ ಆವತ್ತಿನ ಪರಿಸ್ಥಿತಿಯಲ್ಲಿ ಒಬ್ಬರು ಅಜ್ಜಿ ಮತ್ತೊಬ್ಬರು ದೊಡ್ಡಪ್ಪ ಎಲ್ಲರೂ ಇದ್ದ, ಅಪ್ಪ ಅಮ್ಮ. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಸಹಕರಿಸಿ ಅವರನ್ನು ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡು, ಒಬ್ಬ ಅಜ್ಜಿ ಹಾಸಿಗೆ ಹಿಡಿದ್ಬಿಟ್ಟಿತ್ತು. ಮತ್ತು ಜೊತೆಗೆ ನನ್ನ ದೊಡ್ಡಪ್ಪ ಒಬ್ಬರು ಮಂದ ಬುದ್ಧಿಯವರಾಗಿದ್ದ, ಅವರನ್ನು ಸಹ ತುಂಬ ಚೆನ್ನಾಗಿ ನೋಡಿಕೊಂಡು ಮನೆ ಎಲ್ಲ ಜೊತೆಯಲ್ಲೂ ತುಂಬ ಚೆನ್ನಾಗಿದ್ದು. ಮತ್ತು ನಮ್ಮ ಕುಟುಂಬವು ಹೊಸಬಾಳಲ್ಲಿ ದೊಡ್ಡ ಕುಟುಂಬ, ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ಹೊಂದ್ಕೊಂಡಿತ್ತು. 2013ರಲ್ಲಿ ನಮಗೆ ಒಬ್ಬ ಮಗ ಜನಿಸಿದ, ಶ್ರೀವಾಸ. ಆಮೇಲೆ ಶ್ರೀವಾಸನ ಬೆಳೆಸೋದ್ರಲ್ಲಿ ಎಲ್ಲದರಲ್ಲೂ ತುಂಬ ಸಹಕಾರ, ಜೊತೆಗೆ ಸಂಭ್ರಮ ಪಡ್ತಿತ್ತು. ಹೊಸ ಅಲೆಗಳ ಸ್ವರ ಕಳೆ ಮರಳಿದ ನಾಥ ತೀರ ಬರ ಮುಗಿದಿರೋ ತರ ಪುನಃ ಚಿಗುರಿದೆ ಮರ ಸರಿಯಲೆ ದೂರ ಬರುತ್ತಿದೆ ಮತ್ತೊಮ್ಮೆ ಎದುರೇ ಬೆಳಕಿನ ಧಾರೆ ಮರಳಿ ಮೂಡಿದಂತೆ ನನ್ನ ತಾರೆ ಇದೆ ಇದೆ. ಶ್ರೀದೇವಿಗೆ ಎಲ್ಲ ವಿಷಯನೂ ಹಂಚ್ಕೊಳ್ಳವು, ಎಲ್ಲದನ್ನೂ ಹೇಳ್ಕೊಳ್ಳವು ಅಂತ ಭಾಳ ಇದ್ದು. ಆದರೆ ನಾನೇ ಕೆಲವು ಸಲ ಕೆಲದನ್ನು ಹೇಳ್ತಾನೇ ಇರಲೆ, ಅಂದರೆ ಡಿಸ್ಕಷನ್ ಮಾಡ್ಕೊತಿರ್ಲೆ. ಆವಾಗ ಅವಳಿಗೆ ಕೆಲವು ಸಲ ಬೇಜಾರಾಗ್ತಿತ್ತು, ನಂಗೆ ಹೇಳಲೇ ಇಲ್ಲ ಏನು ಅಂತೆಲ್ಲ. ನಂಗೆ ಹೇಳಲಾಗ ಅನ್ನೋದಕ್ಕಿಂತನೂ ಆ ಪ್ರಾಕ್ಟೀಸ್ ಆಗಿರಲಿಲ್ಲ. ಶ್ರೀದೇವಿಯದು ಒಳ್ಳೆ ಗುಣ ಅಂದರೆ, ಒಂದು ಯಾವುದೇ ಕೆಲಸ ಕೊಡಲಿ
ಮುಂದಾಳತ್ವ ವಹಿಸಿ ಜವಾಬ್ದಾರಿಯುತವಾಗಿ ಮಾಡ್ತು. ಅಕಸ್ಮಾತ್ ಅವಳಿಗೆ ಇಷ್ಟ ಇಲ್ಲದೇ ಇದ್ದರೂ ಸಹಿತ ನಮ್ಮ ಮನೆಯದು ಅಂಥೇಳಿ ತುಂಬ ಜವಾಬ್ದಾರಿಯುತವಾಗಿ ಮಾಡ್ತು ಮತ್ತು ಎಲ್ಲರ ಅಭಿಪ್ರಾಯ ತಗೊತ್ತು. ಇವತ್ತು ಡಿಸೆಂಬರ್ 9, 2023 ಶ್ರೀದೇವಿ ಬರ್ತ್ಡೇ. 40 ವರ್ಷ ಮುಗಿಸಿ 41ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದು, ಅವಳಿಗೆ ಶುಭ ಹಾರೈಸಿ ಇನ್ನು ಯಾವಾಗಲೂ ಇದೇ ಥರ ಇರೋಣ ಅಂಥೇಳಿ ಹಾರೈಸ್ತೀನಿ. ಹೊಸಬಾಳೆ ಹೆಗಡೆ ಮಂತನಕ್ಕೆ ನಾವು ಒಳ್ಳೆ ಒಂದು ಹೆಣ್ಮಗಳನ್ನ ಕೊಟ್ಟಾತಲ್ಲಿ ಹೇಳಿ ಭಾಳ ಸಂತೋಷ ಆಗ್ತೇನೆ. ರಾಮ್ ಹೆಗಡೆರು ಒಂದ್ಸಲ ಹೇಳಿದರು ಮದುವೆಲ್ಲ ಆದಮೇಲೆ, ನಮ್ಮನೆ ರಾಜಗಾಂಭೀರ್ಯ ಇದ್ದ ನಿಮ್ಮ ಮಗಳಿಗೆ ಯಾಕೆ ಹೇಳಿದ್ರು. ಮಗಳು ಸುಖವಾಗೂ ಇದ್ದು ಇಷ್ಟು ಚಂದ ನಡೆಸಿ ಹೋಗ್ತಾ ಇದ್ದು. ಅದಕ್ಕೆ ಶ್ರೀಧರ ಹೇಳೋ ಅಳಿಯ ನಮಗೆ ಸಿಕ್ಕಿದ್ನಲ್ಲಿ, ಅಂದರೆ ಶ್ರೀದೇವಿ ಜೊತೆಗೆ ಶ್ರೀಧರ ಹೇಳೋ ಹೆಸರು ಕೂಡಿದ್ದು, ಅವ್ರ ಜೋಡಿನೂ ಹಾಗೆ ಚಲೋ ಇದ್ದು. ಶ್ರೀಧರ್ನಂತ ಅಳಿಯ ಸಿಕ್ಕಿದ್ದು ನಮಗೆ ರಾಶಿ ಹೆಮ್ಮೆ. ನಮ್ಮನೆ ಮಗಳು ಅಳಿಯ ಎಲ್ಲರೂ ಯಾವಾಗಲೂ ಸುಖವಾಗಿರಲಿ, ಹಿಂಗೆ ಚಂದಾಗ್ಯಾರ, ಸುದೀರ್ಘ ಕಾಲಾವಧಿಗೆ ಬಾಳ್ಲಿ ಹೇಳಿ ನಂದೊಂದು ಹಾರೈಕೆ. ಶ್ರೀದೇವಿ ಗುಣ ನಡತೆ ಎಲ್ಲದು ಭಾರಿ ಒಳ್ಳೆಯದು. ಮತ್ತು ಗಟ್ಟಿ ಧೈರ್ಯ ಇನ್ನೂ ಅಷ್ಟೇ ಇದ್ದು ಅದಕ್ಕೆ. ಮತ್ತು ನಾವು ಎಂಥವ್ರು ಯಾರಿಗೇ ಬಂತು ಯಾವುದೇ ಸಮಸ್ಯೆ ಬಂದರೂ ಶ್ರೀದೇವಿ ಕೇಳಿದರೆ ಅದನ್ನು ಅದು ಸರಿಯಾಗಿ ಹೇಳಿ, ಯಾರಿಗೂ ಬೇಜಾರಾಗ್ದಿದ್ದಂಗೆ ಹೇಳಿ, ಅದು ಹೇಳಿದ್ದು ಅದಷ್ಟು ಕರೆಕ್ಟ್ ಇತ್ತು. ಅದಕ್ಕೆ ಮತ್ತು ಬೇರೆ ಯಾರೂ ಮಾತಾಡೋ ಕೆಲಸ ಇರ್ತಿಲ್ಲ, ಅಷ್ಟು ಕರೆಕ್ಟ್ ಇರ್ತು. ಅಷ್ಟು ಧೈರ್ಯವಾಗಿ ಗಟ್ಟಿ ಕೂಸೋದು ಧೈರ್ಯವಾಗಿತ್ತು. ಅದು ನಾವು ಸಮಸ್ಯೆ ಕೇಳಲು ಅದರ ಹತ್ರ ಅಷ್ಟು ಖುಷಿ ಆಗ್ತು. ಇನ್ನು ಚಲೋ ಅದು ಸರಿ ಹೇಳ್ತು, ಇನ್ನು ಮುಂದೆ ಹೇಳೋದು ಕೇಳಲೇ ಅಷ್ಟು ಖುಷಿ ಅದರದ್ದು. ಅದು ಅಷ್ಟು ಕರೆಕ್ಟು ಇತ್ತು. ಅದರದ್ದಾಗಿ ಸಮಸ್ಯೆ ಅನ್ನೋದು ಯಾರ ಹತ್ರ ಹೇಳಿ ಬೇರೆ ಬೇಜಾರು ಮಾಡಿಸಿ ಏನು ಮಾಡ್ತೇನೆ. ಅಷ್ಟು ಗುಣದ್ದು ಶ್ರೀದೇವಿ. ಅದಕ್ಕಿಂತ ಹೆಚ್ಚಾಗಿ ಸಣ್ಣತನ ಇಲ್ಲ, ಅದೇ ಸಣ್ಣತನ ಇಲ್ಲ, ಕೊಳಕ್ ಬುದ್ಧಿ ಒಂದೊಂದೊಳಗನ್ನು ಕೊಳಕ್ಕೆಲ್ಲ ಇಲ್ಲ. ಅದಕ್ಕೆ ಯಾರಿಗೆ ಎಷ್ಟು ಗೌರವ ಕೊಡವು, ಮನೆ ಅಪ್ಪನ ಮನೆ ಅಂತಂದ್ರೆ ಹೆಂಗೆ ನಡ್ಕೊಳ್ಳವು ಹೇಳದ್ನ ಅದು ಅದ್ರ ಹತ್ರ ನೋಡಿ ಕಲ್ತ್ಕೊಳ್ಳವು. ಕಡೆಗೆ ಮೊನ್ನೆ ಶ್ರೀವಾಸನ್ ಉಪನಯನ ಕೆಲವದ ನಂಗಳ ಸಂಬಂಧಿಕರು ಅವ್ರ ಮನೆ ಹತ್ತಿರ ಇದ್ದ, ಅವ್ರ ಮನೆಗೆ ಹೋಗಿದ್ದೆ. ಆವಾಗ ಅವು ಅದ್ರ ಬಗ್ಗೆ ರಾಶಿ ಅಂದ, ಹಿಂಗೆ ನಾಲ್ಕೂಸೆ ಮತ್ತು ಸರಿಯಾಗಿ ಒಂದು ಮನೆ ನಡೆಸ್ಕೊಂಡು ಹೋಗ್ತು, ತಿಳುವಳಿಕೆ ರಾಶಿ ಇದ್ದು. ಅದು ಕೇಳಿ ನಮ್ಮನೆ ಕೂಸಿನ ಬಗ್ಗೆ ಅವೆಲ್ಲ ಹೇಳಿದಾಗ ನಮಗೆ ಗೊತ್ತಿರ್ತದ್ರು, ಅವ್ರ ಹತ್ರ ಕೇಳಿ ರಾಶಿ ಹೆಮ್ಮೆ ಅನ್ಸುತ್ತೆ ಅದ್ರ ಬಗ್ಗೆ. ಮಗನ ಬೆಳೆಸಿದ ರೀತಿ ನೋಡಿದರೆ ಅಷ್ಟು ಖುಷಿ ಆಗ್ತು. ಅವನಿಗೆ ಕೊಟ್ಟ ಸಂಸ್ಕಾರ ನೋಡಿದರೆ ಸಾಧಾರಣ ಅಂಥವಕ್ಕೆ ಪ್ರೀತಿನೂ ಮಾಡ್ತು. ಹಂಗೇಳಿ ಯಾವ್ದು ಹ್ಯಾಂಗೆ ನಡ್ಕೊಳ್ಳೋ ಹಂಗೆ ನಡ್ಕೊಂಡು ಹೋಗಲೇಬೇಕು ಅವ, ಆ ರೀತಿಯಾಗಿ ಬೆಳೆಸಿದ್ದು. ಅಜ್ಜನ ಮನೆ ಅಂದರೆ ಅವಂಗೆ ಅಷ್ಟು ಪ್ರೀತಿ ಬಪ್ಪಲ್ಲ, ಅದೇ ಕಾರಣ. ನಾನು ನೋಡಿರೋ ಶ್ರೀದೇವಿ ಅಂತೂ ನೇರ ದಿಟ್ಟ ಧೀಮಂತ ಹುಡುಗಿ. ಬರೀ ಅದು ಒಂದು ವಿಷಯದಲ್ಲ, ಯಾವುದೇ ವಿಷಯದೊಳಗಡೆ ಇರಲ್ಲ. ಶ್ರೀದೇವತಿಗೆ ಬಗ್ಗೆ ನಾನು ಚೇತನ ಯಾವಾಗೂ ಹೇಳೋದಂತಂದರೆ, ನಮಗೆಲ್ಲ ಇನ್ನು ಉಪ್ಪಿನಕಾಯಿ ಅಥವಾ ಟ್ರೆಡಿಷ್ನಲ್ ಅಡುಗೆಗಳು ಯಾವುದೂ ಗೊತ್ತಿಲ್ಲ ನಂಗಕ್ಕೆ. ನಮ್ಮ ತಲೆಮಾರದ ಶ್ರೀದೇವ್ ಒಂದಿದ್ದು ಅದೆಲ್ಲ ಕಲ್ತ್ಕತ್ತು ನಮಗೆ ಸಾಕು. ಅದೇ ನಂಗಳದ್ದು ಯಾವಾಗೂ ಡಿಸ್ಕಷನ್ನು. ಮತ್ತು ಅದು ಯಾವ ವಿಷಯರು ಒಂದು ಮದುವೆಲಾಗಲಿ ಈಗ ನಮ್ಮ ಮನೇಲಾಗಲಿ ಎಂಥರೂ ಒಂದು ರೆಸ್ಪಾನ್ಸಿಬಿಲಿಟಿ ತಗಂತು ಅಂದರೆ ಅದನ್ನು ಮಾಡಿ ಮುಗಿಸೇ ಅದು ಹೋಗೋದು. ಮಧ್ಯ ಎಲ್ಲ ಕೈ ಬಿಟ್ಟಿಕ್ಕೆ ಹೋಗ್ತಿಲ್ಲ. ಅದು ಒಂದು ಅದ್ರಲ್ಲಿ ರಾಶಿ ಕಲಿಯೋ ಗುಣ ಇದ್ದು. ನಾವು ರಾಶಿ ಅಳಿಸಿರೋಡು ಅವಾಗ ನಾವು ರಾಶಿ ಅಂತ ಹೇಳ್ತಾ ಕಂಡು ಹಿಡಿತಾಳೆ, ಸೊಸಾರದ್ವೇ ಕಂಡು ಹಿಡ್ಕೊಳ್ಳೋಲ್ಲ. ಶ್ರೀದೇವಿ ಇದ್ರಲ್ಲಿ ಒಂಚೂರು ಹೌದು, ಅದು ಅಳಿಸಿ ಅಲ್ಲ, ಆದ್ರೂ ಎಲ್ಲದಕ್ಕೂ ಸೊಸಾರದ್ವೇ ಕಂಡು ಹಿಡ್ಕೊಳ್ಳಿ. ಕಾಲು ಒರೆಸಲ್ಲ, ಬೊಗ್ಗು ಕಾಲು ಒರೆಸ್ತಿಲ್ಲ, ಹೆಂಗ್ ಒರೆಸ್ತಿಲ್ಲ, ಕಾಲು ಇದ್ರ ಮೇಲೆ ಇಟ್ಬಿಟ್ಟು ಅವೆಲ್ಲ ಹಿಂಗ್ ಹೊಡೆದು ಬಿಟ್ಟು ಬೊಗ್ಗುತ್ತಿಲ್ಲ ಹೇಳಿ. ಅದು ಇನ್ನೊಂದು ಶ್ರೀವಾಸನ ನಿಲ್ಕೆ ಬಂದವು, ನಾವೆಲ್ಲ ಮಕ್ಳು ಶ್ರೀದೇವಿ ಇದೆಲ್ಲ ಹೇಳತ್ತ ನಾವು. ಶ್ರೀದೇವಿಗೆ ಗಂಡ ಶ್ರೀಧರ ಅವನು ಭಾರಿ ಒಳ್ಳೆವ. ಇಬ್ಬರು ಸೇರಿ ಇದು ಮಾಡಿದರೆ ಒಂದು ಮನೆತನ ನಡೆಯೋದಲ್ಲಿ. ಹಾಗೆ ಅವ್ನು ನಡ್ಸ್ಕೊಂಡು ಹೋಗ್ತಾ ಇದ್ದ. ಹೀಗೆ ಸುಖವಾಗಿ ದೀರ್ಘಕಾಲ ಬಾಳಲಿ, ಇದೇ ನನ್ನ ಆರೈಕೆ. ಹುಟ್ಟುಹಬ್ಬದ ಶುಭಾಶಯಗಳು.
ಅಷ್ಟೇ. ನಮ್ಮ ಏನು ಹೇಳಿದ್ರು ಶ್ರೀಮತಿಯವರು ಅದಕ್ಕೆ ನನ್ನ ಸಂಪೂರ್ಣ ಹಾಗಾಗಿ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾರಿಗೂ ಕಷ್ಟ ಆಗದೇ ಇರಲಿ, ಎಲ್ಲರೂ ಸುಖವಾಗಿ ಬಾಳಿ ಹೇಳುವಂಥದ್ದು ಈ ನಮ್ಮ ಮಹಾಬಲ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆ ಜಗದೀಶ್ವರನಲ್ಲಿ ನನ್ನ ಪ್ರಾರ್ಥನೆ. ಎಲ್ಲರೂ ಮನಸ್ಸಿನಿಂದ ಹೇಳುವ ಶ್ರೀದೇವಿಗೆ 40ನೇ ಜನ್ಮದಿನದ ತುಂಬು ಹೃದಯದ ಪ್ರೀತಿಯ ಹಾರ್ದಿಕ ಶುಭಾಶಯಗಳು. ಅವೆಲ್ಲ ಎಂತ ಮಾಡ್ತಾ ಇದ್ದಾರೆ